ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ? ಎಸ್ ಮಾ. ಓಕೆ. ಸೊ ನೆನೆ ಪ್ರಾಮಿಸರಿ ನೋಟ್ಸ್ ಮತ್ತೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಚೆಕ್ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಚೆಕ್ ಬಂದು ಸೆಕ್ಷನ್ 6 ಪ್ರಕಾರ ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಎ ಅನ್ಕಂಡೀಷನಲ್ ಆರ್ಡರ್. ಹೇಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ಕಂಡೀಷನಲ್ ಆರ್ಡರ್, ಚೆಕ್ ಕೂಡ ಅಷ್ಟೇ ಅನ್ಕಂಡೀಷನಲ್ ಆರ್ಡರ್. ಇಟ್ ಈಸ್ ಇಶ್ಯೂಡ್ ಬೈ ಎ ಸ್ಪೆಸಿಫೈಡ್ ಬ್ಯಾಂಕರ್ ಅಂಡ್ ಪೇಯಬಲ್ ಓನ್ಲಿ ಆನ್ ಡಿಮ್ಯಾಂಡ್. ಪಾರ್ಟೀಸ್ ಆಫ್ ಚೆಕ್ ನೋಡ್ಕೊಳ್ಳಿ: ಡ್ರಾವರ್, ಡ್ರಾಯಿ, ಪೇಯಿ, ಹೋಲ್ಡರ್, ಎಂಡೋಸರ್ ಮತ್ತೆ ಎಂಡೋಸಿ. ಇದ್ರ ಬಗ್ಗೆ ಏನ್ ಕ್ವಶನ್ ಕೇಳಲ್ಲ. ಬಟ್ ಯಾರ ಡ್ರಾವರ್ ಅಂದ್ರೆ ಯಾರು ಅಂದ್ರೆ ಯಾರು ಅಕೌಂಟ್ ಹೋಲ್ಡರ್ ಆಗಿರ್ತಾರೋ, ಕಸ್ಟಮರ್ ಅವ್ರ ಅಕೌಂಟ್ ಹೋಲ್ಡರ್ ಇರೋನ್ನ ಡ್ರಾವರ್ ಅಂತ ಕರೀತಾರೆ. ಡ್ರಾಯಿ ಅಂದ್ರೆ ಯಾರಿಗೆ ಅಮೌಂಟ್ ನ ಪೇ ಮಾಡ್ತಿರೋ ಅವ್ರನ್ನ ಡ್ರಾಯಿ ಅಂತ ಕರೀತಾರೆ. ಸೊ ಪೇಯಿಂಗ್ ಬ್ಯಾಂಕ್ ನ ಹೇಳ್ಬೋದು. ಪೇಯಿ ಬಂದು ಪರ್ಸನ್ ನೇಮ್ ಇಂದ ಚೆಕ್, ಯಾರ್ ಪರ್ಸನ್ ಚೆಕ್ ಮೇಲೆ ಯಾರ್ ಪರ್ಸನ್ ನೇಮ್ ಇರುತ್ತೋ ಅವನ್ನ ಪೇಯಿ ಅಂತ ಕರೀತಾರೆ. ಹೋಲ್ಡರ್ ಇಸ್ ನಥಿಂಗ್ ಬಟ್ ದ ಪರ್ಸನ್ ಹೂ ಎಂಟೈಟಲ್ ಟು ರಿಸೀವ್ ಮನಿ. ಎಂಡೋರ್ಸರ್ ಇಸ್ ನಥಿಂಗ್ ಬಟ್ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಇರ್ತಾರೆ. ಸೊ ಈ ವೈ ಇಸ್ ದ ಹೋಲ್ಡರ್ ಆಗಿದ್ರೆ ಅವನು ಏನ್ ಮಾಡ್ತಾನೆ, ಇನ್ನೊಬ್ಬ ಪರ್ಸನ್ಗೆ ಅವನು ಟ್ರಾನ್ಸ್ಫರ್ ಮಾಡ್ತಾನೆ ಅನ್ಕೊಳ್ಳಿ. ಸೊ ಆವಾಗ ವೈ ಏನಾಗಿರ್ತಾನೆ, ಎಂಡೋರ್ಸರ್ ಆಗಿರ್ತಾನೆ. ಝೆಡ್ ಬಂದು ಎಂಡೋರ್ಸಿ ಆಗಿರ್ತಾನೆ. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಚೆಕ್ ಅಂಡ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಕೇಳ್ತಾರೆ ಅಂತಂದ್ರೆ, ಸೊ ನೋಟಿಸ್ ಆಫ್ ಡಿಸ್ಆನರ್ ನೋಡ್ಕೊಳ್ಳಿ ಇಲ್ಲಿ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಯಾವುದೇ ಕಾರಣಕ್ಕೂ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ನೋಟಿಸ್ ಆಫ್ ಡಿಸ್ಆನರ್ ಕೊಡ್ಲೇಬೇಕಾಗುತ್ತೆ. ಬಟ್ ಚೆಕ್ಗೆ ಏನು ನೋಟಿಸ್ ಕೊಡದೆ ಇದ್ರೇನೋ ಆಗುತ್ತೆ. ಇದರಲ್ಲಿ ಒಂದೇ ಕ್ವಶನ್ ಕೇಳೋದು. ಇದು ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ. ನಾನು ಯಾವ್ದಾದ್ರು ಇಂಪಾರ್ಟೆಂಟ್ ಅದ್ ಮಾತ್ರ ನಾನು ಹೇಳ್ತೀನಿ. ಟೈಪ್ಸ್ ಆಫ್ ಚೆಕ್ಸ್ ಅಲ್ಲಿ ಸೊ ಬೇರರ್ ಚೆಕ್, ಕ್ರಾಸ್ಡ್ ಚೆಕ್, ಆರ್ಡರ್ ಚೆಕ್, ಮತ್ತೆ ಅನ್ಡೇಟೆಡ್ ಚೆಕ್, ಆಂಟಿಡೇಟೆಡ್ ಚೆಕ್, ಪೋಸ್ಟ್ ಡೇಟೆಡ್ ಚೆಕ್, ಫೋರ್ಜ್ಡ್ ಚೆಕ್ ಮತ್ತೆ ಸ್ಟೇಲ್ ಚೆಕ್. ಸೊ ಬೇರರ್ ಚೆಕ್ ಅಂತಾನು ಕರಿಬಹುದು, ಓಪನ್ ಚೆಕ್ ಆರ್ ಅನ್ಕ್ರಾಸ್ಡ್ ಚೆಕ್ ಯಾವ್ದಾದ್ರು ಕೇಳ್ಬೋದು. ಆನರ್ಡ್ ಅಟ್ ದ ಕೌಂಟರ್. ಸೊ ಅಕೌಂಟ್ ಹೋಲ್ಡರ್ ಏನ್ ಮಾಡ್ತಾನೆ ಅಂದ್ರೆ ಅವ್ನ್ ಚೆಕ್ ಎತ್ಕೊಂಡು ಹೋಗಿ ಕೌಂಟರ್ ಅಲ್ಲಿ ಕೊಟ್ಟ ತಕ್ಷಣ ಅವ್ನಿಗೆ ಅಮೌಂಟ್ ನ ಪೇ ಮಾಡೋದನ್ನ ಬೇರರ್ ಚೆಕ್ ಅಂತ ಕರೀತಾರೆ. ಕ್ರಾಸ್ಡ್ ಚೆಕ್ ಬಂದು ಯಾವ್ದೇ ಕಾರಣಕ್ಕೂ ಅಮೌಂಟ್ ನ ಕೈ ಕೊಡಲ್ಲ, ಅವ್ನ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಸೊ ಅಕೌಂಟ್ ಪೇ ಚೆಕ್ ಕ್ರೆಡಿಟೆಡ್ ಇನ್ ಟು ದ ಅಕೌಂಟ್ಸ್ ಪೇ ಅಮೌಂಟ್. ಸೊ ಅಕೌಂಟ್ಗೆ ಕ್ರೆಡಿಟ್ ಮಾಡೋದನ್ನ ಕ್ರಾಸ್ಡ್ ಚೆಕ್ ಅಂತ ಕರೀತಾರೆ. ಇಲ್ಲಿ ಆರ್ಡರ್ ಚೆಕ್ ಅಲ್ಲಿ ಆರ್ಡರ್ ಟು ಪೇ ಅಂತ ಹೇಳಿ ಪೇಯಿ ಹೆಸರು ಇರುತ್ತೆ, ಅದನ್ನ ಆರ್ಡರ್ ಚೆಕ್ ಅಂತ ಕರೀತಾರೆ. ಸೊ ಬೇರರ್ ಚೆಕ್ ಹೇಳಿದಾಯ್ತು. ಅನ್ಡೇಟೆಡ್ ಚೆಕ್ ಇಸ್ ನಥಿಂಗ್ ಬಟ್ ಚೆಕ್ ಮೇಲೆ ಡೇಟೇ ಮೆನ್ಷನ್ ಆಗಿರಲ್ಲ. ವಿತೌಟ್ ಡೇಟ್ ಇದ್ರೆ ಅದನ್ನ ಅನ್ಡೇಟೆಡ್ ಚೆಕ್ ಅಂತ ಕರೀತಾರೆ. ಆಂಟಿಡೇಟೆಡ್ ಚೆಕ್ ಅಂದ್ರೆ ಟೈಮ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಚೆಕ್ ಮೇಲೆ ಫೆಬ್ರವರಿ 18th ಅಂತ ಡೇಟ್ ಹಾಕಿರ್ತೀರಾ, ಬಟ್ ಬ್ಯಾಂಕ್ಗೆ ನೀನು ಮಾರ್ಚ್ 2 ಎತ್ಕೊಂಡು ಹೋಗಿರ್ತೀಯ. ಚೆಕ್ ಮೇಲೆ ಡೇಟ್ ಆಗೋದ್ಮೇಲೆ ಎತ್ಕೊಂಡು ಹೋಗಿರೋದು ಆಂಟಿಡೇಟೆಡ್ ಚೆಕ್. ಬಟ್ ನೋಡ್ಕೊಳ್ಳಿ 3 months ವರ್ಗು ಆ ಚೆಕ್ ವ್ಯಾಲಿಡ್ ಆಗಿರುತ್ತೆ. ಇನ್ ಮಾರ್ಚ್ 2 ಎತ್ಕೊಂಡು ಹೋದ್ರೇನು ನೀನ್ ಅಮೌಂಟ್ ನ ಡ್ರಾ ಮಾಡಬಹುದಾಗಿರುತ್ತೆ, ಆದ್ರೆ ಅದು ಆಂಟಿಡೇಟೆಡ್ ಚೆಕ್ ಅಂತ ಕರೀತಾರೆ. ಸೊ ಸಚ್ ಚೆಕ್ಸ್ ಇಸ್ ವ್ಯಾಲಿಡ್ ಅಪ್ ಟು 3 months. ನೆಕ್ಸ್ಟ್ ಒನ್ ಇಸ್ ಪೋಸ್ಟ್ ಡೇಟೆಡ್ ಚೆಕ್ಸ್ ಇಸ್ ನಥಿಂಗ್ ಬಟ್ ಡೇಟ್ ಬರಕ್ಕಿಂತ ಮುಂಚೆನೆ ನೀನ್ ಅದ್ ಬ್ಯಾಂಕ್ ಎತ್ಕೊಂಡು ಹೋಗಿದ್ರೆ ಅದನ್ನ ಪೋಸ್ಟ್ ಡೇಟೆಡ್ ಚೆಕ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಡೇಟ್ ಎಷ್ಟು, ಸೊ ಏಪ್ರಿಲ್ 24th, ಆದ್ರೆ ಚೆಕ್ ಮೇಲೆ ಮೇ 7th ಅಂತ ಇರುತ್ತೆ. ಇನ್ನ ಡೇಟೇ ಬಂದಿರಲ್ಲ, ಅಷ್ಟ್ ಬೇಕಾ ನೀನು ಅದನ್ನ ಚೆಕ್ ನ ಎತ್ಕೊಂಡು ಹೋಗಿದ್ದು ಅಂದ್ರೆ ಅದನ್ನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಸೊ ಯಾವ್ದೇ ಕಾರಣಕ್ಕೂ ಚೆಕ್ ನ ಆನರ್ ಮಾಡೋದಿಲ್ಲ, ಆ ಡೇಟ್ ಬಂದ್ಮೇಲೆನೆ ಆನರ್ ಮಾಡೋದು. ಮೇ 7th ಆದ್ಮೇಲೆನೆ ಆ ಚೆಕ್ ನ ಆನರ್ ಮಾಡ್ತಾರೆ, ಅದಕ್ಕಿಂತ ಮೊದ್ಲೇ ನಿಮ್ಗೆ ಆ ಚೆಕ್ ನ ಆನರ್ ಮಾಡೋದಿಲ್ಲ. ನೆಕ್ಸ್ಟ್ ಫೋರ್ಜ್ಡ್ ಚೆಕ್ ಇಸ್ ನಥಿಂಗ್ ಬಟ್ ಫೋರ್ಜ್ಡ್ ಸಿಗ್ನೇಚರ್ ಇದ್ರೆ ಅದನ್ನ ಫೋರ್ಜ್ಡ್ ಚೆಕ್ ಅಂತ ಕರೀತಾರೆ. ಇಲ್ಲಿ ನೋಡಿ ಆಂಟಿಡೇಟೆಡ್ ಚೆಕ್ ಸ್ಟೇಲ್ ಚೆಕ್ ಇಸ್ ಸೇಮ್ ಇರುತ್ತೆ. ಇದು ಡೇಟ್ ಆದ್ಮೇಲೆನೆ ಇದನ್ನು ಎತ್ಕೊಂಡು ಹೋಗೋದು, ಬಟ್ ಆಫ್ಟರ್ 6 months ಎತ್ಕೊಂಡು ಹೋಗಿದ್ರೆ ಅದನ್ನ ಸ್ಟೇಲ್ ಚೆಕ್ ಅಂತ ಕರೀತೀವಿ. ಯಾವುದೇ ಕಾರಣಕ್ಕೂ ಆ ಚೆಕ್ ನ ಆನರ್ ಮಾಡಲ್ಲ. ಸೊ ಆಂಟಿಡೇಟೆಡ್ ಚೆಕ್ ಬಂದು 3 months ಒಳಗಡೆನೆ ಎತ್ಕೊಂಡು ಹೋಗಿರ್ತೀವಿ, ಬಟ್ ಆಫ್ಟರ್ ಡೇಟ್ ಆದ್ಮೇಲೆ ಎತ್ಕೊಂಡು ಹೋಗಿದ್ರೆ ಅದನ್ನ ಆಂಟಿಡೇಟೆಡ್ ಚೆಕ್ ಅಂತ ಕರಿತೀರಿ. ಸ್ಟೇಲ್ ಚೆಕ್ ಅಂದ್ರೆ ಆಫ್ಟರ್ 6 months
ಆದ್ಮೇಲೆ ನೀನ್ ಎತ್ಕೊಂಡು ಹೋದ್ರೆ ಅದನ್ನ ಸ್ಟೇಲ್ ಚೆಕ್ ಯಾವುದೇ ಕಾರಣಕ್ಕೂ ಅದು ಯೂಸ್ ಆಗಲ್ಲ, ಅದು ವೇಸ್ಟ್ ಚೆಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ರಾಸಿಂಗ್ ಅಲ್ಲಿ 3 ಟೈಪ್ಸ್ ಇದೆ. ಜನರಲ್ ಕ್ರಾಸಿಂಗ್, ಸ್ಪೆಷಲ್ ಕ್ರಾಸಿಂಗ್ ಮತ್ತೆ ರಿಸ್ಟ್ರಿಕ್ಟಿವ್ ಕ್ರಾಸಿಂಗ್. ಜನರಲ್ ಕ್ರಾಸಿಂಗ್ ಅಲ್ಲಿ ಜಸ್ಟ್ ಒಂದು 2 ಟ್ರಾನ್ಸ್ಫರ್ ಲೈನ್ಸ್ ಪ್ಯಾರಲಲ್ ಲೈನ್ಸ್ ನ ಹಾಕಿರ್ತಾರೆ. ಇಲ್ಲಿ ಏನಂದ್ರೆ ಅಂಡ್ ಕಂಪನಿ ನಾಟ್ ನೆಗೋಷಿಯಬಲ್ ಅಕೌಂಟ್ ಪೇ ಓನ್ಲಿ ಅಂತ ಬರ್ದಿದೆ, ಅದು ಜನರಲ್ ಕ್ರಾಸಿಂಗ್. ನಾಟ್ ನೆಗೋಷಿಯಬಲ್ ಅಂದ್ರೆ ಒಬ್ಬರು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ಓನ್ಲಿ ಅಕೌಂಟ್ ಪೇ ಮಾತ್ರನೇ ಯೂಸ್ ಮಾಡ್ಬೇಕಾಗುತ್ತೆ, ಅಮೌಂಟ್ ಅವನಿಗೆ ಮಾತ್ರ ಬರ್ಬೇಕು, ಅದನ್ನ ಜನರಲ್ ಕ್ರಾಸಿಂಗ್ ಅಂತ ಕರೀತಾರೆ. ಸ್ಪೆಷಲ್ ಕ್ರಾಸಿಂಗ್ ಅಲ್ಲಿ 2 ಪ್ಯಾರಲಲ್ ಲೈನ್ಸ್ ಅಲ್ಲಿ ಮಧ್ಯದಲ್ಲಿ ಬ್ಯಾಂಕ್ ಹೆಸರು ಇರುತ್ತೆ, ಅದನ್ನ ಸ್ಪೆಷಲ್ ಕ್ರಾಸಿಂಗ್ ಅಂತ ಕರೀತಾರೆ. ರಿಸ್ಟ್ರಿಕ್ಟಿವ್ ಕ್ರಾಸಿಂಗ್ ಬೋತ್ ಜನರಲ್ ಕ್ರಾಸಿಂಗ್ ಮತ್ತೆ ಸ್ಪೆಷಲ್ ಕ್ರಾಸಿಂಗ್ ಎರಡೂ ಸೇರಿದ್ರೆ ಅದನ್ನ ರಿಸ್ಟ್ರಿಕ್ಟಿವ್ ಕ್ರಾಸಿಂಗ್ ಅಂತ ಕರೀತೀವಿ. ಸೊ ಚೆಕ್ ಬಗ್ಗೆ ಏನಾದ್ರು ಡೌಟ್ ಇದೆನಾ? ಸೊ ನೆಕ್ಸ್ಟ್ ಬಂದು ನೆಗೋಸಿಯೇಷನ್ ಅಂಡ್ ಅಸೈನ್ಮೆಂಟ್. ಇದು ಕ್ವಶನ್ ಕೇಳ್ತಾರೆ. ಸೊ ನೆಗೋಸಿಯೇಷನ್ ಆಕ್ಟ್ ಯಾವಾಗ ಬಂತು ಅಂತಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882. ಈ ಡೇಟ್ಸ್ ಜ್ಞಾಪಕದಲ್ಲಿ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ 1881 ಪ್ರಕಾರ ಏನ್ ಹೇಳ್ತಾರೆ, ಏನೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗ್ಲಿ ಒನ್ ಪರ್ಸನ್ ಇಂದ ಅನದರ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಕನ್ಸಿಡರೇಷನ್ ನ ಪ್ರೂವ್ ಮಾಡೋಷ್ಟಿಲ್ಲ, ಪ್ರೆಸ್ಯೂಮ್ಡ್. ಫಾರ್ ಎಕ್ಸಾಂಪಲ್ ಎಕ್ಸ್ ಇಂದ ವೈಗೆ ಹೋಗಿ ವೈ ಏನಾದ್ರು ಮತ್ತೆ ಅವನು ಟ್ರಾನ್ಸ್ಫರ್ ಝೆಡ್ ಗೆ ಹೋಗಿದ್ದು ಅಂದ್ರೆ ಅವನು ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗ್ತಾನೆ. ಝೆಡ್ ಏನಾಗ್ತಾನೆ, ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗ್ತಾನೆ. ಅವ್ನು ಯಾವುದೇ ಕಾರಣಕ್ಕೂ ಪ್ರೂವ್ ಮಾಡೋಂಗಿಲ್ಲ ಏನಕ್ಕೆ ಬಂತು, ಯಾರಿಂದ ಬಂತು ಅಂತ ಏನು ಪ್ರೂವ್ ಮಾಡೋಷ್ಟಿಲ್ಲ ಯಾವ್ದ್ರಲ್ಲಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ 1881 ಪ್ರಕಾರ. ಆದ್ರೆ ಅಸೈನ್ಮೆಂಟ್ ಬಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಬರುತ್ತೆ. ಇಲ್ಲಿ ಒನ್ ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ ಏನಾದ್ರು ಡೆಟ್ ಗೋಸ್ಕರ ಏನಾದ್ರು ರಿಸೀವ್ ಮಾಡಿದ್ದು ಅಂದ್ರೆ ಹೆಂಗ್ ಬಂತು ಅಂತ ಪ್ರೂವ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ MCQ ಕೇಳೋದು ಕನ್ಸಿಡರೇಷನ್ ಪ್ರೆಸ್ಯೂಮ್ ಆಗುತ್ತಾ ಪ್ರೂವ್ಡ್ ಆಗುತ್ತಾ ಅಂತ ಕೇಳ್ತಾರೆ. ನೆಗೋಸಿಯೇಷನ್ ಅಲ್ಲಿ ಕನ್ಸಿಡರೇಷನ್ ಯಾವುದೇ ಕಾರಣಕ್ಕೂ ಪ್ರೂವ್ ಮಾಡೋಷ್ಟಿಲ್ಲ, ಓನ್ಲಿ ಪ್ರೆಸ್ಯೂಮ್ ಮಾಡಬಹುದು. ಅಸೈನ್ಮೆಂಟ್ ಅಲ್ಲಿ ಕನ್ಸಿಡರೇಷನ್ ಪ್ರೂವ್ ಮಾಡ್ಬೇಕಾಗುತ್ತೆ. ಇದು ಅಸರ್ಷನ್ ಅಂಡ್ ರೀಸನಿಂಗ್ ಅಲ್ಲಿ ಈ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಡಿಸ್ಆನರ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇದರಲ್ಲಿ ಸೆಕ್ಷನ್ಸ್ ನೋಡ್ಕೊಳ್ಳಿ. ಡಿಸ್ಆನರ್ ಬೈ ನಾನ್ ಅಕ್ಸೆಪ್ಟೆನ್ಸ್ ಬಂದು ಸೆಕ್ಷನ್ 91, ನಾನ್ ಪೇಮೆಂಟ್ ಬಂದು 92. ಸೊ ಇದ್ರಲ್ಲೂ MCQs ಜಾಸ್ತಿ ಕೇಳ್ತಾರೆ. ಓನ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮಾತ್ರ ನಾನ್ ಅಕ್ಸೆಪ್ಟೆನ್ಸ್ ಮೇಲೆ ಡಿಸ್ಆನರ್ ಆಗುತ್ತೆ. ಡಿಸ್ಆನರ್ ಬೈ ನಾನ್ ಪೇಮೆಂಟ್ ಅಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗುತ್ತೆ, ಪ್ರಾಮಿಸರಿ ನೋಟು ಆಗುತ್ತೆ, ಚೆಕ್ ಆಗುತ್ತೆ. ನಾನ್ ಪೇಮೆಂಟ್ ಅಂದ್ರೆ ಅದು ಇನ್ಸ್ಟ್ರೂಮೆಂಟ್ ಇಂದ ಪೇಮೆಂಟ್ ಆಗೇ ಇರಲ್ಲ, ಅವಾಗ ಏನಾಗುತ್ತೆ ಆ ಇನ್ಸ್ಟ್ರೂಮೆಂಟ್ ಡಿಸ್ಆನರ್ ಕ್ಯಾನ್ಸಲ್ಡ್ ಆಗುತ್ತೆ. ಸೊ ಯಾವ್ದಾದ್ರಲ್ಲಿ ಆಗುತ್ತೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟು, ಚೆಕ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಯಾವ್ದಾಗುತ್ತೆ, ನಾನ್ ಅಕ್ಸೆಪ್ಟೆನ್ಸ್ ಹೋಗುತ್ತೆ, ನಾನ್ ಪೇಮೆಂಟ್ ಹೋಗುತ್ತೆ. ಯಾಕಂದ್ರೆ ಕ್ರೆಡಿಟರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನ ಡ್ರಾ ಮಾಡಿ ಡೆಟಾರ್ಗೆ ಕೊಡ್ತಾನೆ. ಡೆಟಾರ್ ಶುಡ್ ಅಕ್ಸೆಪ್ಟ್ ಇಟ್, ಆವಾಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮೂವ್ ಆಗುತ್ತೆ. ಇವಾಗ ಡೆಟಾರೇ ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಏನಾಗುತ್ತೆ, ಡಿಸ್ಆನರ್ ಆಗುತ್ತೆ. ಇದ್ರ ಬಗ್ಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನಾನ್ ಅಕ್ಸೆಪ್ಟೆನ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಪ್ರಾಮಿಸರಿ ನೋಟು, ಚೆಕ್ ನಾನ್ ಪೇಮೆಂಟ್ ಆಗುತ್ತೆ. ಸೊ ಯಾವಾಗ ಸಿಚುಯೇಷನ್ಸ್ ಅಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಡಿಸ್ಆನರ್ ಆಗುತ್ತೆ ಅಂದ್ರೆ ಡ್ರಾಹಿ ನಾಟ್ ಅಕ್ಸೆಪ್ಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ವಿತಿನ್ 48 hours. 48 hours ಆದ್ರೆ ಡ್ರಾಹಿ ಏನಾದ್ರು ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಏನಾಗುತ್ತೆ, ಡಿಸ್ಆನರ್ ಆಗುತ್ತೆ. ಪ್ರೆಸೆಂಟ್ಮೆಂಟ್ ಫಾರ್ ಅಕ್ಸೆಪ್ಟೆನ್ಸ್ ಇಸ್ ಎಕ್ಸ್ಕ್ಯೂಸ್ಡ್. ಅವ್ನಿಗೆ ಇಷ್ಟಾನೇ ಇರೋದಿಲ್ಲ ಜಾಯಿನ್ ಆಗೋದಕ್ಕೆ ಅಂದ್ರೆ ಅವಾಗ ಕೂಡ ಅದು ಡಿಸ್ಆನರ್ ಆಗುತ್ತೆ. ಡ್ರಾಹಿ ಇಸ್ ನಾಟ್ ಅಕ್ಸೆಪ್ಟಬಲ್ ಟು ದ ಕಾಂಟ್ರಾಕ್ಟ್. ಡ್ರಾ ಇಸ್ ಇನ್ಕೇಪಬಲ್ ಟು ದ ಕಾಂಟ್ರಾಕ್ಟ್. ಅವ್ನಿಗೆ ಇನ್ಕೇಪಬಲ್ ಪರ್ಸನ್, ಮೈನರ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ಸಾಲ್ವೆಂಟ್ ಆಗಿರ್ಬೋದು, ಇನ್ ಕೇಸ್ ಇನ್ಸೇನ್ ಆಗಿರ್ಬೋದು, ಅವಾಗ ಕೂಡ ಅವನೇನಾಗುತ್ತೆ, ಡಿಸ್ಆನರ್ ಆಗುತ್ತೆ. ಡ್ರಾಯಿಸ್ ಫಿಕ್ಟಿಷಿಯಸ್ ಕೆನಾಟ್ ಫೌಂಡ್ ಈವನ್ ಆಫ್ಟರ್ ಡ್ಯೂ ಸರ್ಚ್. ಅಂದ್ರೆ ಅವ್ನ್ ಡ್ರಾಯಿ ಯಾರು ಅಂತ ಗೊತ್ತೇ ಇರಲ್ಲ, ಆ ಪರ್ಸನ್ ಯಾರು ಅಂತ ಗೊತ್ತಿಲ್ದಿರಾನೆ ಅವನ್ ಬೇರೆ ಹೆಸರಲ್ಲಿ ಏನಾದ್ರು ನಾವು ಅದನ್ನ ಡ್ರಾ ಮಾಡಿದ್ದು ಅಂದ್ರೆ ಅವಾಗ ಕೂಡ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಏನಾಗುತ್ತೆ, ಡಿಸ್ಆನರ್ ಆಗುತ್ತೆ. ವೆನ್ ಅಕ್ಸೆಪ್ಟೆನ್ಸ್ ಇಸ್ ಕ್ವಾಲಿಫೈಡ್ ಇಸ್ ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್
4,000 ಟ್ರಾನ್ಸಾಕ್ಷನ್ ಮಾಡಿರ್ತಾನೆ. ಡ್ರಾಯರ್ ಏನ್ ಹೇಳ್ತಾನೆ, ನಾನು 4,000 ಕೊಡಕ್ಕಾಗಲ್ಲ, ನಾನು 2,000 ಮಾತ್ರನೇ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಕೂಡ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಡಿಸಾನರ್ ಆಗುತ್ತೆ. 3 ಮಂತ್ಸ್ ಅಲ್ಲಿ ಕೊಡ್ಬೇಕು ಅಂದ್ರೆ 3 ಮಂತ್ಸ್ ಅಲ್ಲಿ ಆಗಲ್ಲ, ನಾನು 6 ಮಂತ್ಸ್ ಅಲ್ಲಿ ಕೊಡ್ತೀನಿ ಅಂತ ಏನಾದ್ರು ಅಕ್ಸೆಪ್ಟ್ ಮಾಡಿದ್ರೇನು ಅವಾಗ ಕೂಡ ಬರಲ್ಲ. ಸೊ ಏನ್ ಟೈಮ್ ಲಿಮಿಟ್ ಇರುತ್ತೋ ಆ ಟೈಮ್ ಲಿಮಿಟ್ಗೆ ಅವ್ನು ಪೇ ಮಾಡ್ಬೇಕಾಗುತ್ತೆ. ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿರ್ತಾರೋ ಅಷ್ಟಕ್ಕೆ ಅವನು ಪೇ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರನೇ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಕ್ಸೆಪ್ಟೆನ್ಸ್ ಆದಂಗೆ. ಅವ್ನು ಇಷ್ಟ ಬಂದಿದ್ದ ಅಮೌಂಟ್ಗೆ ಅವ್ನು ಅಕ್ಸೆಪ್ಟ್ ಮಾಡೋದು, ಇಷ್ಟ ಬಂದಿದ್ದ ಟೈಮ್ಗೆ ಪೇ ಮಾಡ್ತೀನಿ ಅಂತ ಹೇಳಿದ್ದು ಅಂದ್ರೆ ಆವಾಗ ಕೂಡ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಏನಾಗುತ್ತೆ, ಡಿಸಾನರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಚೆಕ್ಸ್ ಯಾವಾಗ ಡಿಸಾನರ್ ಆಗುತ್ತೆ ಅಂದ್ರೆ ಇನ್ ಕೇಸ್ ಡಿಫಾಲ್ಟ್ ಇನ್ ಪೇಮೆಂಟ್, ಅದು ಯಾವುದೇ ಕಾರಣಕ್ಕೂ ಅಮೌಂಟ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಡಿಸಾನರ್ ಆಗುತ್ತೆ. ಸೊ ಇನ್ ಕೇಸ್ ಡಿಸಾನರ್ ಆದ್ರೆ ದೇ ಹ್ಯಾವ್ ಟು ಮೇಕ್ ಲಯಬಲ್, ಮುಂದಕ್ಕೆ ಅವರು ಏನಾಗ್ತಾರೆ, ಲಯಬಲ್ ಮಾಡ್ಲೇಬೇಕಾಗುತ್ತೆ. ಸೊ ಡಿಸ್ಚಾರ್ಜ್ ಆಫ್ ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದಾದ್ರು ಕಾರಣದಿಂದ ಆಗುತ್ತೆ, ಕ್ಯಾನ್ಸಲೇಷನ್ ಇಂದ, ರಿಲೀಸ್ ಇಂದ, ಪೇಮೆಂಟ್ ಇಂದ, ಬೈ ನೆಗೋಸಿಯೇಷನ್ ಬ್ಯಾಕ್ ಆಫ್. ಇನ್ ಕೇಸ್ ಡಿಸ್ಚಾರ್ಜ್ ಆದ್ರೆ ಏನೇನೆಲ್ಲ ಆಗುತ್ತೆ ಅಂತ. ಸೊ ನೋಟಿಸ್ ಆಫ್ ಡಿಸಾನರ್ ಸೆಕ್ಷನ್ ನ್ಯಾಪ್ಕರ್ಲಿ. ಸೊ ಡಿಸಾನರ್ ಬೈ ನಾನ್ ಅಕ್ಸೆಪ್ಟೆನ್ಸ್ 91, ಡಿಸಾನರ್ ಬೈ ನಾನ್ ಪೇಮೆಂಟ್ 92, ನೋಟಿಸ್ ಆಫ್ ಡಿಸಾನರ್ ಸೆಕ್ಷನ್ 93. ಸೊ ಓರಲ್ ಆದ್ರೂ ಆಗಿರ್ಬೋದು, ರಿಟರ್ನ್ ಅಲ್ಲಾದ್ರೂ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಡಿಸ್ಪ್ಯಾಚ್ ಥ್ರೂ ಪೋಸ್ಟ್ ಮುಖಾಂತರವಾಗಿ ಮಾಡಬೇಕು. ಹೋಲ್ಡರ್ ಆಫ್ ಮೀನಿಂಗ್ ಆಫ್ ನೋಟಿಸ್ ಆಫ್ ಡಿಸಾನರ್, ಹೋಲ್ಡರ್ ಆಫ್ ಇನ್ಸ್ಟ್ರೂಮೆಂಟ್ ಶುಡ್ ಸರ್ವ್ ಎ ನೋಟಿಸ್ ಆಫ್ ಡಿಸಾನರ್ ಟು ಆಲ್ ಸಚ್ ಪಾರ್ಟೀಸ್ ಲಯಬಲ್ ದೇರ್ ಆನ್. ಯಾರೆಲ್ಲ ಲಯಬಲ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ನೋಟಿಸ್ ನ ಪೇ ಮಾಡ್ಬೇಕಾಗುತ್ತೆ, ಸಾರಿ ನೋಟಿಸ್ ನ ಸೇರಿಸಬೇಕಾಗುತ್ತೆ. ಯಾವಾಗ ನೋಟಿಸ್ ಆಫ್ ಡಿಸಾನರ್ ಅನ್ನೆಸೆಸರಿ ಆಗುತ್ತೆ ಅಂದ್ರೆ ಅದು ಸೆಕ್ಷನ್ 98. ನೋಟಿಸ್ ಆಫ್ ಡಿಸಾನರ್ ಇಸ್ ಅನ್ನೆಸೆಸರಿ ಬರೋದು ಸೆಕ್ಷನ್ 98 ವೆನ್ ಇಟ್ ಈಸ್ ಡಿಸ್ಪೆನ್ಸ್ಡ್ ಆಫ್ ವ್ಯೂಡ್ ಬೈ ದ ಎಂಟೈಟಲ್ಡ್ ಪಾರ್ಟೀಸ್. ಅಂದ್ರೆ ಇಸ್ ನಥಿಂಗ್ ಬಟ್ 4,000 ಹೇಳಿದ್ನಲ್ಲ, ಕಮ್ಮಿ ಅಮೌಂಟ್ಗೆ ಅವನೇನಾದ್ರೂ ಅಗ್ರಿ ಮಾಡಿದ್ದು ಅಂದ್ರೆ ಟೈಮ್ ಪೀರಿಯಡ್ ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ದು ಅಂತ ಅಂದ್ರೆ ಆವಾಗ ನೋಟಿಸ್ ಕೊಡೋಷ್ಟಿರಲ್ಲ. ವೆನ್ ಡ್ರಾಯರ್ ಇನ್ಸೆಲ್ಫ್ ಕ್ಯಾನ್ಸಲ್ ದ ಪೇಮೆಂಟ್, ಡ್ರಾವರ್ ಏನಾದ್ರೂ ಕ್ಯಾನ್ಸಲ್ ಮಾಡಿದ್ದು ಅಂದ್ರೆ ಅವಾಗ ಕೂಡ ನೋಟಿಸ್ ನ ಕಳ್ಸೋಷ್ಟಿರಲ್ಲ. ವೆನ್ ದ ಪಾರ್ಟಿ ಕೆನಾಟ್ ಫೈಂಡ್ ಎಂಟೈಟಲ್ ಟು ನೋಟಿಸ್ ಆಫ್ಟರ್ ಡ್ಯೂ ಸರ್ಚ್. ಈಗ ಎಕ್ಸ್ ಅನ್ನೋ ಪಾರ್ಟಿ ಡ್ರಾಯಿ ಆಗಿದ್ರೆ ಆ ಪರ್ಸನ್ನೇ ಕಾಣಿಸ್ಕೊಳೋದೇ ಇಲ್ಲ, ಆ ಪರ್ಸನ್ ಎಲ್ಲಿದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ, ಆವಾಗ ಕೂಡ ನೋಟಿಸ್ ಕಳ್ಸಕ್ ಆಗಲ್ಲ. ಆ ಪರ್ಸನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂದಾಗ ನಾನು ಹೇಗ್ ನೋಟಿಸ್ ಕಳ್ಸಕ್ ಆಗುತ್ತೆ? ಸೊ ಆವಾಗ ನೋಟಿಸ್ ಆಫ್ ಡಿಸಾನರ್ ಇಸ್ ಅನ್ನೆಸೆಸರಿ. ಸೊ ನೀವು ಡಿಸಾನರ್ ಮೇಲೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗೂ ಡೌಟ್ಸ್ ಇಲ್ವಾ? ಇದರಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳೋದೆ ಸೆಕ್ಷನ್ಸ್ ಕೇಳ್ತಾರೆ, ಮತ್ತೆ ಅಸರ್ಷನ್ ಅಂಡ್ ರೀಸನಿಂಗ್ ಅಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಯಾವ್ದ್ರ ಮೇಲೆ ಆಗುತ್ತೆ, ನಾನ್ ಅಕ್ಸೆಪ್ಟೆನ್ಸ್ ಆಗುತ್ತಾ, ನಾನ್ ಪೇಮೆಂಟ್ ಆಗುತ್ತಾ ಅಂದ್ರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನಾನ್ ಅಕ್ಸೆಪ್ಟೆನ್ಸ್ ಮೇಲೇನು ಡಿಸಾನರ್ ಆಗುತ್ತೆ, ನಾನ್ ಪೇಮೆಂಟ್ ಅಲ್ಲೂ ಆಗುತ್ತೆ. ಪ್ರಾಮಿಸರಿ ನೋಟು ಮತ್ತೆ ಚೆಕ್ ಓನ್ಲಿ ನಾನ್ ಪೇಮೆಂಟ್ ಮೇಲೆ ಮಾತ್ರ ಆಗುತ್ತೆ, ಅದು ಮಾತ್ರ ಜ್ಞಾಪಕ ಇರಲಿ. ನೆಕ್ಸ್ಟ್ ಬಂದು ನೋಟಿಂಗ್ ಅಂಡ್ ಪ್ರೊಟೆಸ್ಟ್. Noting is nothing but it is a convenient way of certifying that instrument has been dishonored. So ನಮ್ಮ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡಿಸಾನರ್ ಆಗಿದೆ ಅಂತ ಸರ್ಟಿಫೈಡ್ ಮಾಡೋ ಇನ್ಸ್ಟ್ರೂಮೆಂಟ್ ನ ಏನಂತ ಕರೀತಾರೆ, ನೋಟಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ನೋಟ್ರಿ ಪಬ್ಲಿಕ್ ಅನ್ನೋರು ಅಪಾಯಿಂಟ್ ಮಾಡ್ತಾರೆ. ಸೊ ಏನದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡಿಸಾನರ್ ಆಗಿದೆ ಅಂತ ಪ್ರಿಪೇರ್ ಮಾಡೋದಕ್ಕೆ ಒಂದು ಆಫೀಸರ್ ನ ಅಪಾಯಿಂಟ್ ಮಾಡ್ತಾರಲ್ಲ, ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ನೋಟ್ರಿ ಪಬ್ಲಿಕ್ ಅವರು ಅಪಾಯಿಂಟ್ ಮಾಡ್ತಾರೆ. ಈ ನೋಟ್ರಿ ಪಬ್ಲಿಕ್ ಇಶ್ಯೂ ಮಾಡೋ ಸರ್ಟಿಫಿಕೇಟ್ ನ ಏನಂತ ಕರೀತಾರೆ ಅಂದ್ರೆ ಪ್ರೊಟೆಸ್ಟ್ ಅಂತ ಕರೀತಾರೆ. ನೋಟ್ರಿ ಪಬ್ಲಿಕ್ ಇಶ್ಯೂ ಮಾಡೋ ಸರ್ಟಿಫಿಕೇಟ್ ನ ಏನಂತ ಕರೀತಾರೆ ಅಂದ್ರೆ ಪ್ರೊಟೆಸ್ಟ್ ಅಂತ ಕರೀತಾರೆ. ದ ವೇ ಆಫ್ ಸರ್ಟಿಫೈಯಿಂಗ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಡಿಸಾನರ್ಡ್ ಅನ್ನೋದನ್ನ ನೋಟಿಂಗ್ ಅಂತ ಕರೀತಾರೆ. ಪ್ರೊಸೀಜರ್ ನ ನೋಟಿಂಗ್ ಅಂತ ಕರೀತಾರೆ, ಸರ್ಟಿಫಿಕೇಟ್ ನ ಪ್ರೊಟೆಸ್ಟ್ ಅಂತ ಕರೀತಾರೆ. ಪ್ರೊಟೆಸ್ಟ್ ಬಂದು ಸೆಕ್ಷನ್ 100 ಪ್ರಕಾರ ಬರುತ್ತೆ ಜ್ಞಾಪಕ.
ಸೊ ಇಷ್ಟರಲ್ಲಿ ಏನು ಡೌಟ್ ಇಲ್ವಾ? ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಲಾ ಕಂಪ್ನೀಸ್ ಆಕ್ಟ್ಗೆ. ಎಸ್ ಮಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕಂಪ್ನೀಸ್ ಆಕ್ಟ್ ಆಫ್ ಕಂಪ್ನೀಸ್ ಆಕ್ಟ್. ನೀವು ಕೇಳ್ಬೋದು ಕಂಪ್ನೀಸ್ ಆಕ್ಟ್ 1956 ಅಲ್ಲ ಅಂದ್ರೆ ಇಲ್ಲ. ಸೊ ಆಫ್ಟರ್ ನ್ಯೂ ಅಮೆಂಡ್ಮೆಂಟ್ ಆದ್ಮೇಲೆ ಕಂಪ್ನೀಸ್ ಆಕ್ಟ್ 2013 ಆಗಿದೆ. ಸೊ ಕಂಪ್ನೀಸ್ ಆಕ್ಟ್ ಕಂಪ್ನೀಸ್ ಆಕ್ಟ್ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವಾಗ ಬಂತು ಅಂದ್ರೆ 29th August 2013 ಅಲ್ಲಿ ಆಯ್ತು. ಅಸೆಂಟ್ ಬಂದು 29th August 2013 ಅಲ್ಲಿ ಆಯ್ತು. ಬಟ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ 12th September 2013 ಅಲ್ಲಿ ಬಂತು. ಅಸೆಂಟ್ ಬಂದು 2013 August 29th, ಕೇಮ್ ಇನ್ ಟು ಫೋರ್ಸ್ ಇನ್ 12th September 2013. ಇದನ್ ಮೇಲೆ ಕ್ವಶನ್ ಕೇಳ್ತಾರೆ. ಯಾವಾಗ ಬಂತು ಅಂದ್ರೆ 12th September 2013. ಯಾವಾಗ ಅಸೆಂಟ್ ಆಯ್ತು ಅಂದ್ರೆ 29th August 2013. ಓಕೆ, ನೆಕ್ಸ್ಟ್ ಏನೇನ್ ಚೇಂಜಸ್ ಆಗಿರ್ಬೋದು ಕಂಪ್ನೀಸ್ ಆಕ್ಟ್, ನ್ಯೂ ಕಂಪ್ನೀಸ್ ಆಕ್ಟ್ ಪ್ರಕಾರ ಅಂದ್ರೆ, ಸೊ ನ್ಯೂ ಟರ್ಮ್ 1% ಕಂಪನಿ ಅಂತ ಬಂದಿದೆ. ಹೊಸ ಟರ್ಮ್ 1% ಕಂಪನಿ ಅಂತ ಬಂದಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈವೇಟ್ ಕಂಪ್ನೀಸ್ಗೆ ಮೊದಲು 50% ಇದ್ರು, ಈಗ 200% ಆಗಿದೆ. ಸೊ ಹಳೆ ಕಂಪ್ನೀಸ್ ಆಕ್ಟ್ ಆಫ್ 1956 ಅಲ್ಲಿ 1% ಕಂಪನಿ ಅಂತ ಇಲ್ವೇ ಇಲ್ಲ. ಬಟ್ ಈಗ ಹೊಸ ಕಂಪ್ನೀಸ್ ಆಕ್ಟ್ ಆಫ್ 2013 ಪ್ರಕಾರ 1% ಕಂಪ್ನಿ ಅಂತ ಇದೆ. ನಾನು ಹೇಳ್ತೀನಿ 1% ಕಂಪ್ನಿ ಅಂದ್ರೆ ಏನು ಅಂದ್ರೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈವೇಟ್ ಕಂಪ್ನೀಸ್ ಅರ್ಲಿಯರ್ 50 ಇತ್ತು, ಈಗ 200 ಇತ್ತು. ಇದು MCQs ಅಲ್ಲಿ ಕೇಳ್ತಾರೆ. ಸೊ ಫ್ಯೂಚರ್ಸ್ ಆಫ್ ಕಂಪ್ನಿ ನಮ್ಗೆಲ್ಲರಿಗೂ ಗೊತ್ತು. ಸಪರೇಟ್ ಲೀಗಲ್ ಎಂಟಿಟಿ, ಪರ್ಪೆಕ್ಚುಯಲ್ ಎಕ್ಸಿಸ್ಟೆನ್ಸ್, ಅಂದ್ರೆ ಕಂಟಿನ್ಯೂ ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಕಂಟಿನ್ಯೂಟಿ ಇರುತ್ತೆ. ಸಪರೇಟ್ ಲೀಗಲ್ ಎಂಟಿಟಿ ಇಸ್ ನಥಿಂಗ್ ಬಟ್ ಓನರೇ ಸಪರೇಟ್, ಬಿಸ್ನೆಸ್ ಸಪರೇಟ್ ಆಗಿರುತ್ತೆ. ಲಿಮಿಟೆಡ್ ಲಯಬಿಲಿಟಿ, ಕಾಮನ್ ಸೀಲ್, ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ, ಟ್ರಾನ್ಸ್ಫರಬಲ್ ಶೇರ್ಸ್, ಕೆಪಾಸಿಟಿ ಟು ಸೂ ಆರ್ ಬೀಯಿಂಗ್ ಸ್ಯೂಡ್. ಸೊ ಇದ್ರ ಬಗ್ಗೆ ಏನು ಅಷ್ಟು ಕೇಳಲ್ಲ, ಬಟ್ ಜಸ್ಟ್ ನೋಡ್ಕೊಳ್ಳಿ. ಸೊ ಕಂಪ್ನೀಸ್ ಅಮೆಂಡ್ಮೆಂಟ್ ಆಕ್ಟ್ ಯಾವಾಗ ಬಂತು ಅಂದ್ರೆ 2015 ನ್ಯಾಪ್ಕಲ್ಲಿ. ಕಂಪ್ನೀಸ್ ಆಕ್ಟ್ ಬಂದಿದ್ದು 12 September 2013. ಅಮೆಂಡ್ಮೆಂಟ್ ಆಕ್ಟ್ ಅಂತ ಕೇಳಿದ್ರೆ 2015. ಸೊ ಇನ್ನೊಂದು ಯಾವ್ದೋ MCQs ಅಲ್ಲಿ ನೋಡಿದ್ದೆ, UGC ನೆಟ್ ಕ್ವಶನ್ ಪೇಪರ್ ಅಲ್ಲಿ ಸ್ಮಾಲ್ ಕಂಪ್ನಿ ಯಾವ ಸೆಕ್ಷನ್ಸ್ ಪ್ರಕಾರ ಡಿಫೈನ್ ಮಾಡ್ತಾರೆ ಅಂದ್ರೆ 2 Subsection 85 ಪ್ರಕಾರ ಡಿಫೈನ್ ಮಾಡ್ತಾರೆ. ಈ ಸೆಕ್ಷನ್ ಕೇಳಿದ್ದಾರೆ. ಸ್ಮಾಲ್ ಕಂಪ್ನಿ ಅಂದ್ರೆ ಏನು ಅಂತ ಅಂದ್ರೆ, ನಾನು ಇಲ್ಲಿ ಕೈಂಡ್ಸ್ ಆಫ್ ಕಂಪ್ನಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನಾನು ಸ್ಮಾಲ್ ಕಂಪ್ನಿನ ಎಲ್ಲೂ ಬರ್ಕೊಂಡಿಲ್ಲ. ಸೊ ಸ್ಮಾಲ್ ಕಂಪ್ನಿ ಬಂದು ಸೆಕ್ಷನ್ 2 Subsection 85 ಅಲ್ಲಿ ಬರುತ್ತೆ. ಸ್ಮಾಲ್ ಕಂಪ್ನಿ ಅಂದ್ರೆ ಏನು ಅಂದ್ರೆ, ಯಾರ್ ಇನ್ವೆಸ್ಟ್ಮೆಂಟ್ ಇಸ್ ಕ್ಯಾಪಿಟಲ್ ಇಸ್ ಮೋರ್ ದೆನ್ 50 lakhs, ಲೆಸ್ ದೆನ್ 5 crores, ಟರ್ನ್ ಓವರ್ ಇಸ್ ಮೋರ್ ದೆನ್ 2 crores, ಲೆಸ್ ದೆನ್ 20 crores ಆದ್ರೆ ಅದನ್ನ ಸ್ಮಾಲ್ ಕಂಪ್ನಿ ಅಂತ ಕರೀತಾರೆ. ಕ್ಯಾಪಿಟಲ್ ಬಂದು ಮೋರ್ ದೆನ್ 50 lakhs and less than 5 crores, turnover is more than 2 crores, less than 20 crores. ಆ ಕಂಪ್ನಿನ ಸ್ಮಾಲ್ ಕಂಪ್ನಿ ಅಂತ ಕರೀತಾರೆ ಆಸ್ ಪರ್ ಸೆಕ್ಷನ್ 2 Subsection 85 ಪ್ರಕಾರ. ಇದ್ರ ಮೇಲೆ MCQs ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕೈಂಡ್ಸ್ ಆಫ್ ಕಂಪ್ನೀಸ್ ಅಲ್ಲಿ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್ ಅಲ್ಲಿ 3 ಬರುತ್ತೆ. ರಾಯಲ್ ಚಾರ್ಟೆಡ್ ಕಂಪ್ನಿ, ಸ್ಟ್ಯಾಟ್ಯೂಟರಿ ಕಂಪನಿ ಮತ್ತೆ ರಿಜಿಸ್ಟರ್ಡ್ ಕಂಪನಿ. So Royal Chartered Companies is nothing but the king or queen. They are the charters. They form the company. Example, East Indian Company ಇವಗಿಲ್ಲ. So now king and queen cannot start any company. ಇವಾಗ ಅದು ಬರಲ್ಲ. So next one is statutory company. So any public enterprises brought into existence by special act of parliament. ಸೊ ಸ್ಪೆಷಲ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರಕಾರ ಎಸ್ಟಾಬ್ಲಿಷ್ ಮಾಡೋ ಕಂಪ್ನೀಸ್ ನ ಸ್ಟ್ಯಾಟ್ಯೂಟರಿ ಕಂಪ್ನಿ ಅಂತ ಕರಿತೀವಿ. ಎಕ್ಸಾಂಪಲ್ LIC ಆಗಿರ್ಬೋದು, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಿರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಬಿ, ಇವೆಲ್ಲಾನು ಸ್ಟ್ಯಾಟ್ಯೂಟರಿ ಕಂಪ್ನೀಸ್ ಆಗುತ್ತೆ. ರಿಜಿಸ್ಟರ್ಡ್ ಕಂಪ್ನೀಸ್ ಇಸ್ ನಥಿಂಗ್ ಬಟ್ the companies which is registered under the Companies Act of 1956 or Companies Act of 2013. So ಹಳೆ ಕಂಪ್ನೀಸ್ ಬಿಫೋರ್ 2012 2011 ಕಂಪ್ನೀಸ್ ಎಲ್ಲ ರಿಜಿಸ್ಟರ್ಡ್ ಆಗಿರೋದು ಕಂಪ್ನೀಸ್ ಆಕ್ಟ್ ಆಫ್ 1956 ಪ್ರಕಾರ ರಿಜಿಸ್ಟರ್ಡ್ ಆಗಿರುತ್ತೆ. ಆಫ್ಟರ್ 2013 ಮೇಲೆ ಯಾವುದೇ ಕಂಪ್ನೀಸ್ ಎಸ್ಟಾಬ್ಲಿಷ್ ಆಗಲಿ ಅದೆಲ್ಲ ಯಾವ ಕಂಪ್ನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ಡ್ ಆಗಿರುತ್ತೆ, ಕಂಪ್ನೀಸ್ ಆಕ್ಟ್ ಆಫ್ 2013. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಸೊ ಈ ಟೇಬಲ್ ಬರ್ದಿದ್ದು ಆರೆಂಜ್ ಕಲರ್ ಇದೆಲ್ಲ ಜಸ್ಟ್ ಹೈಲೈಟ್, ಅದು ವೆರಿ ಇಂಪಾರ್ಟೆಂಟ್. ಸೊ ಲಯಬಿಲಿಟಿ ಆಫ್ ಶೇರ್ಸ್ ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತಂದ್ರೆ 2 Subsection 22 ಟೇಬಲ್ F ಅಲ್ಲಿ ಬರುತ್ತೆ.
ನೆಕ್ಸ್ಟ್ ಲಯಬಿಲಿಟಿ ಆಫ್ ಗ್ಯಾರಂಟಿ ಬಂದು ಸೆಕ್ಷನ್ 2 ಸಬ್ಸೆಕ್ಷನ್ 21 ಟೇಬಲ್ ಇ ಇದ್ರ ಮೇಲೆ ಕ್ವಶನ್ ಜಾಸ್ತಿ ಕೇಳಿದ್ದಾರೆ. ಟೇಬಲ್ ಎಫ್ ಬಂದು ಲಯಬಿಲಿಟಿ ಬೈ ಶೇರ್ಸ್, ಟೇಬಲ್ ಇ ಬಂದು ಲಯಬಿಲಿಟಿ ಬೈ ಗ್ಯಾರಂಟಿ. ಸೊ ಇದ್ರ ಬಗ್ಗೆ ನಿಮ್ ಮೀನಿಂಗ್ ಗೊತ್ತು. ಲಯಬಿಲಿಟಿ ಆಫ್ ಶೇರ್ಸ್ ಇಸ್ ನಥಿಂಗ್ ಬಟ್ ಶೇರ್ ಹೋಲ್ಡರ್ಸ್ ಎಷ್ಟು ಶೇರ್ ಅಮೌಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದ್ರ ಮೇಲೆ ಮಾತ್ರ ಅವ್ರು ಲಯಬಲ್ ಆಗಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಅವ್ರ ಪರ್ಸನಲ್ ಪ್ರಾಪರ್ಟಿ ಮೇಲೆ, ಪರ್ಸನಲ್ ಅಸೆಟ್ಸ್ ಮೇಲೆ ಲಯಬಲ್ ಆಗಲ್ಲ. ಸೊ ಅದನ್ನ ಲಯಬಿಲಿಟಿ ಬೇಸ್ಡ್ ಶೇರ್ಸ್ ಅಂತ ಕರೀತಾರೆ. ಲಯಬಿಲಿಟಿ ಆಫ್ ಗ್ಯಾರಂಟಿ ಇಸ್ ನಥಿಂಗ್ ಬಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ದೇ ವಿಲ್ ಗ್ಯಾರಂಟಿಡ್ ದಟ್ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ವೈಂಡಿಂಗ್ ಅಪ್ ಟೈಮ್ ಅಲ್ಲಿ ನಾನು ಸರ್ಟೆನ್ ಸಮ್ ಆಫ್ ಅಮೌಂಟ್ ಲಯಬಲ್ ಆಗ್ತೀನಿ ಅಂತ ಫಸ್ಟ್ ಗ್ಯಾರಂಟಿಡ್ ಮಾಡಿರ್ತಾರೆ. ಅದನ್ನ ಲಯಬಿಲಿಟಿ ಆಫ್ ಗ್ಯಾರಂಟಿ ಅಂತ ಕರೀತಾರೆ. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ? ಟೇಬಲ್ ಎಫ್ ಅಲ್ಲಿ ಬರುತ್ತೆ. ಅನ್ಲಿಮಿಟೆಡ್ ಕಂಪ್ನೀಸ್ ನಥಿಂಗ್ ಬಟ್ ಶೇರ್ ಹೋಲ್ಡರ್ಸ್ ಲಯಬಿಲಿಟೀಸ್ ಅನ್ಲಿಮಿಟೆಡ್ ಆಗಿರುತ್ತೆ. ಅವ್ರು ಏನಾದ್ರು ಕಂಪ್ನಿ ವೈಂಡಿಂಗ್ ಅಪ್ ಆದ್ರೆ ಅವ್ರ ಪರ್ಸನಲ್ ಪ್ರಾಪರ್ಟಿ ಮೇಲೆ ಕೂಡ ಅವರು ಲಯಬಲ್ ಆಗ್ತಾರೆ. ಸೊ ಅದನ್ನ ಅನ್ಲಿಮಿಟೆಡ್ ಕಂಪನಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದು ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್. ಸೊ ಕಂಟ್ರೋಲ್ ಬಂದು ಇಲ್ಲಿ ಸೆಕ್ಷನ್ಸ್ ನೋಡ್ಕೊಳ್ಳಿ. ಹೋಲ್ಡಿಂಗ್ ಅಂಡ್ ಸಬ್ಸಿಡರಿ ಬಂದು ಸೆಕ್ಷನ್ 2 ಸಬ್ಸೆಕ್ಷನ್ 46 ಬರುತ್ತೆ. ಸೊ ಗೊತ್ತು ಹೋಲ್ಡಿಂಗ್ ಅಂಡ್ ಸಬ್ಸಿಡರಿ ಕಂಪ್ನಿ ಅಂದ್ರೆ ಯಾವ್ದು ಕಂಪ್ನೀಸ್ ಬೇರೆ ಕಂಪ್ನಿ ಶೇರ್ಸ್ ನ ಮೋರ್ ದೆನ್ 51% ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿರ್ತಾರೋ, ದೇ ವಿಲ್ ಕಂಟ್ರೋಲ್ ಮೋರ್ ದೆನ್ 51% ಶೇರ್ಸ್ ನ ಕಂಟ್ರೋಲ್ ಮಾಡಿದ್ದು ಅಂದ್ರೆ ಅದನ್ನ ಹೋಲ್ಡಿಂಗ್ ಕಂಪ್ನಿ ಅಂತ ಕರೀತಾರೆ. ಸಬ್ಸಿಡರಿ ಕಂಪ್ನಿ ಯಾರ್ ಬೇರೆ ಕಂಪ್ನಿಯಿಂದ ಕಂಟ್ರೋಲ್ ಮಾಡ್ತಾರೋ ಅವ್ರನ್ನ ಸಬ್ಸಿಡರಿ ಕಂಪ್ನಿ. ಫಾರ್ ಎಕ್ಸಾಂಪಲ್ ವೈ ಕಂಪ್ನಿ ಶೇರ್ಸ್ ನ 51% ನ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಇದು ಹೋಲ್ಡಿಂಗ್ ಕಂಪ್ನಿ ಆಗುತ್ತೆ, ಇದು ಸಬ್ಸಿಡರಿ ಕಂಪನಿ ಆಗುತ್ತೆ. ಕಂಟ್ರೋಲ್ ಎಲ್ಲಾನು ಎಕ್ಸ್ ಕಂಪನಿ ಮೇಲೆನೆ ಇರುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಕಂಪ್ನೀಸ್ ಮೋರ್ ದೆನ್ 51% ಆಫ್ ಪೇಡ್ ಅಪ್ ಕ್ಯಾಪಿಟಲ್ ಗೌರ್ಮೆಂಟ್ ಹೋಲ್ಡ್ ಮಾಡಿದ್ರೆ ಅದನ್ನ ಗೌರ್ಮೆಂಟ್ ಕಂಪ್ನಿ ಆಗಿರುತ್ತೆ. ವೆದರ್ ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆದ್ರೂ ಆಗಿರ್ಬೋದು, ಯಾವ ಗೌರ್ಮೆಂಟ್ ಆದ್ರೂ ಆಗಿರ್ಬೋದು, ಅದನ್ನ ಹೋಲ್ಡ್ ಮಾಡಿದ್ರೆ ಅದನ್ನ ಗೌರ್ಮೆಂಟ್ ಕಂಪ್ನಿ ಅಂತ ಕರೀತಾರೆ. ಅಸೋಸಿಯೇಟ್ ಕಂಪನಿ ಅಂದ್ರೆ ಇಸ್ ನಥಿಂಗ್ ಬಟ್ ಮೋರ್ ದೆನ್ 20% ಶೇರ್ಸ್ ನ ಹೋಲ್ಡ್ ಮಾಡಿರ್ತಾರೆ. ಲೆಸ್ ದೆನ್ 50% ಶೇರ್ಸ್ ನ ಹೋಲ್ಡ್ ಮಾಡಿದ್ರೆ ಅದನ್ನ ಅಸೋಸಿಯೇಟ್ ಕಂಪನಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಅಂಡ್ ವೈ ಎರಡು ಕಂಪ್ನೀಸ್, 2 ಕಂಪ್ನೀಸ್ ಇರುತ್ತೆ, ಬಟ್ ಇಲ್ಲಿ ಕಂಟ್ರೋಲ್ ಇರಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಬರೋದು ಯಾವಾಗ 51% ಗಿಂತ ಜಾಸ್ತಿ ಶೇರ್ಸ್ ನ ಹೋಲ್ಡ್ ಮಾಡಿದ್ರೆ ಅವಾಗ ಕಂಟ್ರೋಲ್ ಬರುತ್ತೆ. ಇಲ್ಲಿ ಲೆಸ್ ದೆನ್ 50% ಇರುತ್ತೆ, ಮೋರ್ ದೆನ್ 20% ಇದ್ರೆ ಅದನ್ನ ಅಸೋಸಿಯೇಟ್ ಕಂಪನಿ ಅಂತ ಕರೀತಾರೆ. ಸೊ ಇನ್ನೊಂದ್ಸರಿ ಇಂಪಾರ್ಟೆಂಟ್ ಕಂಪ್ನಿ ಆಡಿಟ್ಸ್ ಯಾವ್ದಾದ್ರು ಅಂತ ನೋಡ್ಕೊಳ್ಳಿ. ಕಂಪ್ನೀಸ್ ಆಕ್ಟ್ ಫಸ್ಟ್ ಆಕ್ಚುಲಿ ಬಂದಿದ್ದು 1956, ಅಸೆಂಟ್ ಚೇಂಜಸ್ ಬಂದಿದ್ದು 2013, ಅಮೆಂಡ್ಮೆಂಟ್ ಆಕ್ಟ್ ಬಂದು 2015. ಸೊ ಆನ್ ದ ಬೇಸಿಸ್ ಆಫ್ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಅಲ್ಲಿ 2 ಕಂಪ್ನೀಸ್ ಬರುತ್ತೆ, ಒಂದು ಪ್ರೈವೇಟ್ ಕಂಪನಿ ಮತ್ತೆ ಪಬ್ಲಿಕ್ ಕಂಪನಿ. ಸೆಕ್ಷನ್ಸ್ ಆಕ್ಚುಲಿ ಕೇಳೋದು ಜಾಸ್ತಿ, MCQs ಕೇಳೋದು ಸೆಕ್ಷನ್ಸ್ ಅಲ್ಲಿ. ಸೊ ಪ್ರೈವೇಟ್ ಕಂಪನಿ ಬಂದು ಸೆಕ್ಷನ್ 2 ಸಬ್ಸೆಕ್ಷನ್ 68 ಅಲ್ಲಿ ಬರುತ್ತೆ, ಪಬ್ಲಿಕ್ ಕಂಪನಿ ಸೆಕ್ಷನ್ 2 ಸಬ್ಸೆಕ್ಷನ್ 71 ಬರುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನ್ ಹೇಳುತ್ತೆ ಅಂದ್ರೆ ರಿಸ್ಟ್ರಿಕ್ಟ್ಸ್ ದ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್, ಯಾವುದೇ ಕಾರಣಕ್ಕೂ ಶೇರ್ಸ್ ನ ಟ್ರಾನ್ಸ್ಫರಬಲ್ ಮಾಡಂಗಿಲ್ಲ. ಸೊ ನಂಬರ್ ಆಫ್ ಮಿನಿಮಮ್ ಪೇಡ್ ಆಫ್ ಕ್ಯಾಪಿಟಲ್ ಮೊದಲು 1 lakh ಇತ್ತು. ಮಿನಿಮಮ್ ಪ್ರೈವೇಟ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 1 lakh ಇತ್ತು. ಬಟ್ ನ್ಯೂ ಕಂಪ್ನೀಸ್ ಆಕ್ಟ್ ಪ್ರಕಾರ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಇಲ್ಲ. ಆಸ್ ಪರ್ ದ ನ್ಯೂ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2013 ನ್ಯೂ ಅಮೆಂಡ್ಮೆಂಟ್ ಇಂದ ಯಾವುದೇ ಕಾರಣಕ್ಕೂ ಮಿನಿಮಮ್ ಕ್ಯಾಪಿಟಲ್ ಇಲ್ಲ. ಇಲ್ಲಿ ಮಿನಿಮಮ್ 2 members ಇರಬೇಕು, ಮ್ಯಾಕ್ಸಿಮಮ್ 200 members. All private companies must include word private limited. Minimum directors 2. More than 2 members own shares jointly treated as single members. ಶೇರ್ಸ್ ಏನಾದ್ರು ಜಾಯಿಂಟ್ಲಿ ಓನ್ಡ್ ಮಾಡಿದ್ರೆ ಇಬ್ಬರಿಗಿಂತ ಜಾಸ್ತಿ ಜನ ಅವ್ರನ್ನ ಸಿಂಗಲ್ ಮೆಂಬರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಆಫ್ಟರ್ ರಿಸೀವಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ರಿಸೀವ್ ಮಾಡಿದ ತಕ್ಷಣ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಬಿಸ್ನೆಸ್. ಇಲ್ಲಿ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ನ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಪ್ರಾಸ್ಪೆಕ್ಟಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಇನ್ವಿಟೇಷನ್ ಗಿವನ್ ಟು ದ ಪಬ್ಲಿಕ್. ಪಬ್ಲಿಕ್ ಗೆ ಶೇರ್ಸ್ ನ ಪರ್ಚೇಸ್ ಮಾಡಿ ಅಂತ ಇನ್ವೈಟ್ ಮಾಡೋದನ್ನ ಪ್ರಾಸ್ಪೆಕ್ಟಸ್ ಅಂತ ಕರೀತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಸ್ಟ್ಯಾಟ್ಯುಟರಿ ಮೀಟಿಂಗ್ ಆಪ್ಷನ್ ಆಗಿರುತ್ತೆ.
ಮಾಡ್ಬೋದು, ಇಲ್ಲ ಅಂದ್ರೆ ಮಾಡ್ದೇನೂ ಇರ್ಬೋದು. 2 ಮೆಂಬರ್ಸ್ ಮಸ್ಟ್ ಪ್ರೆಸೆಂಟ್ ಇನ್ ದ ಆನ್ಯುವಲ್ ಜನರಲ್ ಮೀಟಿಂಗ್. ಅಟ್ಲೀಸ್ಟ್ 2 ಮೆಂಬರ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಪ್ರೆಸೆಂಟ್ ಆಗಿರ್ಬೇಕು. ಸೊ ಇದ್ರಲ್ಲಿ ಜಾಸ್ತಿ ಕ್ವಶನ್ ಕೇಳೋದು ಎಷ್ಟು ಮಿನಿಮಮ್ ಕ್ಯಾಪಿಟಲ್ ಇರಬೇಕು ಪ್ರೈವೇಟ್ ಕಂಪನಿಗೆ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಮಿನಿಮಮ್ ಕ್ಯಾಪಿಟಲ್ ಇರೋದಿಲ್ಲ. ಆಮೇಲೆ ಸೊ ಎಷ್ಟು ಮೆಂಬರ್ಸ್ ಇರಬೇಕು, ಎಷ್ಟು ಡೈರೆಕ್ಟರ್ಸ್ ಇರಬೇಕು ಪ್ರೈವೇಟ್ ಕಂಪ್ನಿಗೆ ಅಂತ ಕೇಳ್ತಾರೆ. ಸೊ ಯೆಲ್ಲೋ ಕಲರ್ ಅಲ್ಲಿ ಇರೋದು ಹೈಲೈಟ್ ಮಾಡಿರೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಪಬ್ಲಿಕ್ ಕಂಪ್ನಿ ಹ್ಯಾಸ್ ಎ ರೈಟ್ ಟು ಟ್ರಾನ್ಸ್ಫರ್ ಶೇರ್ಸ್ ಆಫ್ ದ ಕಂಪ್ನಿ. ದೇ ಹ್ಯಾವ್ ರೈಟ್. ಸೊ ಇಲ್ಲಿ ನೋಡಿ, ಪಬ್ಲಿಕ್ ಕಂಪನಿಗೆ ಮಿನಿಮಮ್ ಕ್ಯಾಪಿಟಲ್ 5 lakhs ಇರುತ್ತೆ. ಪ್ರೈವೇಟ್ ಕಂಪ್ನಿಗೆ ಏನು ಇರಲ್ಲ, ಬಟ್ ಪಬ್ಲಿಕ್ ಕಂಪನಿಗೆ ಮಿನಿಮಮ್ ಎಷ್ಟಿರುತ್ತೆ, 5 lakhs ಆಸ್ ಪರ್ ದ ನ್ಯೂ ಕಂಪ್ನೀಸ್ ಆಕ್ಟ್ ಆಫ್ 2013. ಮಿನಿಮಮ್ ಮೆಂಬರ್ಸ್ 7 ಇರ್ತಾರೆ. ಮ್ಯಾಕ್ಸಿಮಮ್ ನೋ ರಿಸ್ಟ್ರಿಕ್ಷನ್ಸ್. ಪಬ್ಲಿಕ್ ಕಂಪ್ನಿಗೆ ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಎಷ್ಟಾದ್ರೂ ಇರ್ಬೋದು. ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ಎಂಡ್ ಅಲ್ಲಿ ಲಿಮಿಟೆಡ್ ಅಂತ ಇರಬೇಕು. ಮಿನಿಮಮ್ ಡೈರೆಕ್ಟರ್ಸ್ 3 members. ಸೊ 90% ಆಫ್ ಶೇರ್ಸ್ ಇಶ್ಯೂಡ್ ಆಗಿರ್ಬೇಕು. ಯಾಕೆ, ಫಾರ್ ಎಕ್ಸಾಂಪಲ್ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡಿದ ತಕ್ಷಣ ಪಬ್ಲಿಕ್ಗೆ ಅಟ್ಲೀಸ್ಟ್ 90% ಆಫ್ ಶೇರ್ಸ್ ಏನ್ ಮಾಡಿರ್ಬೇಕು, ಇಶ್ಯೂ ಮಾಡಿರ್ಬೇಕು. ನೆಕ್ಸ್ಟ್, ಆಫ್ಟರ್ ರಿಸೀವಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂಡ್ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್, 2 ಸರ್ಟಿಫಿಕೇಟ್ ರಿಸೀವ್ ಆದ್ಮೇಲೆನೆ ದೇ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್. ಇಲ್ಲಿ ಪ್ರೈವೇಟ್ ಕಂಪನಿ ಓನ್ಲಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ರಿಸೀವ್ ಮಾಡಿದ ತಕ್ಷಣ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಇದರಲ್ಲಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಮತ್ತೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ 2 ರಿಸೀವ್ ಮಾಡಾದ್ಮೇಲೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು. ಪ್ರಾಸ್ಪೆಕ್ಟಸ್ ಕಂಪಲ್ಸರಿ ಇಶ್ಯೂ ಮಾಡ್ಬೇಕು ಪಬ್ಲಿಕ್ಗೆ. ಸ್ಟ್ಯಾಟ್ಯೂಟರಿ ಮೀಟಿಂಗು ಕಂಪಲ್ಸರಿ. ಇಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಮಿನಿಮಮ್ 5 members ಕೋರಮ್ ಅಲ್ಲಿ ಇರಬೇಕು. ಇಲ್ಲಿ 2 members ಆದ್ರೆ ಇಲ್ಲಿ 5 members. ಇದ್ರ ಮೇಲೇನು ಕ್ವಶನ್ ಕೇಳ್ತಾರೆ, ಎಷ್ಟು ಮಿನಿಮಮ್ ಮೆಂಬರ್ಸ್ ಇರಬೇಕು ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಇನ್ ಪಬ್ಲಿಕ್ ಕಂಪ್ನಿ ಅಂತಂದ್ರೆ 5 members. ಪ್ರೈವೇಟ್ ಕಂಪ್ನಿ ಆದ್ರೆ 2 members. ಇದು ಸ್ವಲ್ಪ ಫೋಕಸ್ ಮಾಡಿ. ನೆಕ್ಸ್ಟ್, ಅದರ್ ಕಂಪ್ನೀಸ್. ಇದ್ರ ಬಿಟ್ಟು ಹೊಸದಾಗಿ ಯಾವ್ದು ಅಂದ್ರೆ 1% ಕಂಪ್ನಿ ಅಂತ ಅವಾಗಲೇ ಹೇಳ್ದೆ. ಫಾರಿನ್ ಕಂಪ್ನಿ ಬಗ್ಗೆ ಹೇಳ್ತೀವಿ. ಫಾರಿನ್ ಕಂಪ್ನಿ ಬಂದು ಸೆಕ್ಷನ್ 2 ಸಬ್ಸೆಕ್ಷನ್ 42 ಪ್ರಕಾರ ಬರುತ್ತೆ. ಸೊ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ, ಅಂದ್ರೆ ರಿಜಿಸ್ಟರ್ಡ್ ಔಟ್ಸೈಡ್ ಫಾರಿನ್ ಕಂಟ್ರಿಯಲ್ಲಿ ಆಗಿರುತ್ತೆ. ಬಟ್ ಬಿಸ್ನೆಸ್ ಆಪರೇಷನ್ಸ್ ಇಂಡಿಯಾದಲ್ಲಿ ಆದ್ರೆ ಅದನ್ನ ಫಾರಿನ್ ಕಂಪ್ನಿ ಅಂತ ಕರೀತಾರೆ. ಇನ್ ಕೇಸ್ ಏನಾದ್ರೂ ಆ ಫಾರಿನ್ ಕಂಪ್ನಿಯಲ್ಲಿ ಶೇರ್ಸ್ ಏನಾದ್ರು ಮೋರ್ ದೆನ್ 50% ಆಫ್ ಶೇರ್ಸ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಇಂಡಿಯನ್ ಸಿಟಿಸನ್, ಅದನ್ನ ಫಾರಿನ್ ಕಂಪ್ನಿ ಅಂತ ಕರೆಯೋದಿಕ್ಕಾಗಲ್ಲ. ಕಂಪ್ಲೀಟ್ ಶೇರ್ಸ್ ಅಟ್ಲೀಸ್ಟ್ 51% ಆಫ್ ಶೇರ್ಸ್ ನ ಫಾರಿನರ್ಸ್ ಹೋಲ್ಡ್ ಮಾಡಿದ್ರೆ ಅದನ್ನ ಫಾರಿನ್ ಕಂಪ್ನಿ ಅಂತ ಕರೀತಾರೆ. ಇನ್ ಕೇಸ್ ಇಂಡಿಯನ್ ಸಿಟಿಸನ್ ಆರ್ ಇಂಡಿಯನ್ ಗವರ್ಮೆಂಟ್ ಏನಾದ್ರೂ 50% ಗಿಂತ ಜಾಸ್ತಿ ಏನಾದ್ರು ಶೇರ್ಸ್ ನ ಹೋಲ್ಡ್ ಮಾಡಿದ್ರೆ ಅದನ್ನ ಫಾರಿನ್ ಕಂಪ್ನಿ ಅಂತ ಕರೆಯಲ್ಲ. ಸೊ ಫಾರಿನ್ ಕಂಪ್ನಿ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆದ ತಕ್ಷಣ ವಿತಿನ್ 30 days ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ಫರ್ನಿಶ್ ಮಾಡಬೇಕಾಗುತ್ತೆ ಟು ದ ರಿಜಿಸ್ಟರ್ಡ್ ಆಸ್ ಪರ್ ಸೆಕ್ಷನ್ 380. ಈ ಸೆಕ್ಷನ್ ನ್ಯಾಪ್ಕರ್ಲಿ. ಸೊ ಯಾವ್ದೇ ಡಾಕ್ಯುಮೆಂಟ್ಸ್ ಅಂತಂದ್ರೆ ಸರ್ಟಿಫೈಡ್ ಕಾಪಿ ಆಫ್ ದ ಚಾರ್ಟೆಡ್ ಕಂಪ್ನಿ, ಯಾವ ಚಾರ್ಟೆಡ್ ಕಂಪ್ನಿ ಇದೆ ಅದರದ್ದು, ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಅಡ್ರೆಸ್ ಆಫ್ ದ ರಿಜಿಸ್ಟರ್ಡ್ ಆಫೀಸು, ಲಿಸ್ಟ್ ಆಫ್ ಡೈರೆಕ್ಟರ್ಸ್ ಅಂಡ್ ಸೆಕ್ರೆಟರಿ, ಫುಲ್ ಅಡ್ರೆಸ್ ಆಫ್ ದ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ದ ಬಿಸ್ನೆಸ್ ಇನ್ ಇಂಡಿಯಾ, ನೇಮ್ ಅಂಡ್ ಅಡ್ರೆಸ್ ಆಫ್ ಇದ್ರಲ್ಲಿ ಜಾಸ್ತಿ ಕೇಳೋದು ನಿಮ್ಗೆ 50% ಆಫ್ ಶೇರ್ಸ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಇಂಡಿಯನ್ ಸಿಟಿಸನ್ ಅದನ್ನ ಫಾರಿನ್ ಕಂಪ್ನಿ ಅಂತ ಕರೀತಾರ ಅಂದ್ರೆ ಇಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಫಾರಿನ್ ಕಂಪ್ನಿ ಅಂತ ಕರೆಯಲ್ಲ. ಸೆಕ್ಷನ್ ಕೇಳ್ತಾರೆ, ಮ್ಯಾಚ್ ಆಫ್ ಫಾಲೋಯಿಂಗ್ ಎಲ್ಲ ಜಾಸ್ತಿ ಕೇಳೋದು. ನೆಕ್ಸ್ಟ್, ಯಾವ ಸೆಕ್ಷನ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸ್ ನ ಫರ್ನಿಶ್ ಮಾಡಬೇಕು ಅಂದ್ರೆ ಸೆಕ್ಷನ್ 380 ಪ್ರಕಾರ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಫರ್ನಿಶ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, 1% ಕಂಪ್ನಿ. ಹರಿಯರ್ ಗೊತ್ತು, ಒಂದು ಕಂಪ್ನಿ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೋರ್ ದೆನ್ ಪ್ರೈವೇಟ್ ಕಂಪ್ನಿ ಆದ್ರೆ 2 members ಇರಬೇಕು, ಪಬ್ಲಿಕ್ ಕಂಪ್ನಿ ಆದ್ರೆ 7 members ಇರಬೇಕು ಅಂತ ತಿಳ್ಕೊಂಡಿದೆ. ಬಟ್ ನ್ಯೂ ಕಂಪ್ನೀಸ್ ಆಕ್ಟ್ ಆಫ್ 2013 ಪ್ರಕಾರ ಓನ್ಲಿ 1% ಏನಾದ್ರೂ ಹೋಲ್ ಶೇರ್ ಕ್ಯಾಪಿಟಲ್ ಹೋಲ್ಡ್ ಮಾಡಿದ್ರೇನು 1% ಕಂಪ್ನಿ ಅಂತ ಕರೀತಾರೆ. ಬಟ್ ಮಿನಿಮಮ್ ಮೆಂಬರ್ಸ್ ಅಪಾಯಿಂಟ್ ಮಾಡ್ತಾರೆ ಜಸ್ಟ್ ಫಾರ್ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಪ್ರಕಾರ. ಸ್ಟ್ಯಾಟ್ಯುಟರಿ ಮೀಟಿಂಗ್ಗೆ ಅಟ್ಲೀಸ್ಟ್ ಒಬ್ಬನೇ ಡಿಸಿಷನ್ ತಗೊಳಕ್ಕಾಗಲ್ವಲ್ಲ, ಸೊ ಹಂಗಾಗಿ ಒಂದು ಫ್ಯೂ ಮೆಂಬರ್ಸ್ ಅಪಾಯಿಂಟ್ ಮಾಡ್ಕೊಂತಾನೆ, ಅದಕ್ಕೆ 1% ಕಂಪ್ನಿ ಅಂತ ಕರೀತಾರೆ. ಸೊ ಫ್ಯೂಚರ್ಸ್ ಬಂದು ನೋಡಿ, ಯಾರ್ಯಾರು ಮೆಂಬರ್ಸ್ ಆಗಿರ್ಬೋದು ಅಂತಂದ್ರೆ
ಯಾರಾದ್ರೂ ಆಗಿರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಮೈನರ್ ಮಾತ್ರ ಮೆಂಬರ್ ಆಗಿರ್ಬಾರ್ದು, ಅದ್ ಜ್ಞಾಪಕರ್ಲಿ. ಅಂಡ್ ಆಲ್ಸೋ ಈ ಕ್ಯಾನ್ ಅಪಾಯಿಂಟ್ ನಾಮಿನ ಅಪಾಯಿಂಟ್ ಮಾಡ್ಬೇಕು, ಯಾಕಂದ್ರೆ ಒಂದೇ ಪರ್ಸನ್ ಇರೋದ್ರಿಂದ ನಾಮಿನಿನ ಅಪಾಯಿಂಟ್ ಮಾಡ್ಬೇಕು. ಯಾಕೆಂದ್ರೆ ಇನ್ ಕೇಸ್ ಡೆತ್ ಆದ್ರೆ ಅವ್ನ ಇನ್ಕೆಪಾಸಿಟಿ ಆದ್ರೆ ಬೇಕಾಗುತ್ತೆ. ಮೈನರ್ ಯಾವುದೇ ಕಾರಣಕ್ಕೂ ನಾಮಿನಿ ಆಗಲ್ಲ. ಸೇಮ್ ಇದ್ರಲ್ಲೂ ಅಷ್ಟೇ ವರ್ಡ್ ಪ್ರೈವೇಟ್ ಕಂಪ್ನಿಗೆ ಹೇಗೆ ಲಾಸ್ಟ್ ವರ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಬರುತ್ತೋ ಹಾಗೆ ಒನ್ ಮ್ಯಾನ್ ಕಂಪನಿಗೂ ಅಷ್ಟೇ ಲಾಸ್ಟ್ ಅಲ್ಲಿ ಪ್ರೈವೇಟ್ ಲಿಮಿಟೆಡ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ 15 ಮೆಂಬರ್ಸ್ ಇರ್ಬೋದು ಅಂಡ್ ಡೈರೆಕ್ಟರ್ಸ್ ಆಲ್ಸೋ ಅಷ್ಟೇ 15 ಇರ್ಬೋದು. ಪೇಡ್ ಅಪ್ ಕ್ಯಾಪಿಟಲ್ ಬಂದು ಮಿನಿಮಮ್ 1 lakh, ಮ್ಯಾಕ್ಸಿಮಮ್ 50 lakhs ಜ್ಞಾಪಕರ್ಲಿ. ಸೊ ಕ್ಯಾಪಿಟಲ್ ಎಷ್ಟಿರ್ಬೇಕು ಒನ್ ಮ್ಯಾನ್ ಕಂಪನಿಗೆ? ಮಿನಿಮಮ್ 1 lakh, ಮ್ಯಾಕ್ಸಿಮಮ್ 50 lakhs ಇದ್ರೆ ಅದನ್ನ ಒನ್ ಮ್ಯಾನ್ ಕಂಪನಿ ಅಂತ ಕರೀತಾರೆ. ಇನ್ ಕೇಸ್ ಒನ್ ಮ್ಯಾನ್ ಕಂಪನಿ ಏನಾದ್ರೂ ಪ್ರೈವೇಟ್ ಕಂಪನಿ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಅಂದ್ರೆ, ಒನ್ ಮ್ಯಾನ್ ಕಂಪನಿ ಹೋಗಿ ಪ್ರೈವೇಟ್ ಕಂಪನಿ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಮೋರ್ ದೆನ್ 50 lakhs ಆಗ್ಬೇಕು. ಟರ್ನ್ ಓವರ್ ಎಕ್ಸಿಡ್ 2 crores ಆದ್ರೆ ಆಟೋಮೆಟಿಕ್ ಆಗಿ 1% ಕಂಪನಿ ಏನಾಗುತ್ತೆ? ಪ್ರೈವೇಟ್ ಕಂಪನಿ ಆಗುತ್ತೆ. ಇದು ಜ್ಞಾಪಕರ್ಲಿ. ಪೇಡ್ ಅಪ್ ಕ್ಯಾಪಿಟಲ್ ಮೋರ್ ದೆನ್ 50 lakhs ಆದ್ರೆ, ಟರ್ನ್ ಓವರ್ ಏನಾದ್ರೂ 2 crores ಗಿಂತ ಜಾಸ್ತಿ ಆದ್ರೆ ಒನ್ ಮ್ಯಾನ್ ಕಂಪನಿ ಹೋಗಿ ಏನಾಗುತ್ತೆ? ಪ್ರೈವೇಟ್ ಕಂಪನಿ ಆಗುತ್ತೆ. ಪಬ್ಲಿಕ್ ಕಂಪನಿ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಅವನು 2 years ಏನ್ ಮಾಡ್ಬೇಕು? 2 years ಒನ್ ಮ್ಯಾನ್ ಕಂಪನಿ ಆಗಿ ಇದ್ ಮಾಡ್ಬೇಕು. ಮತ್ತೆ ಪೇಡ್ ಅಪ್ ಕ್ಯಾಪಿಟಲ್ 50 lakhs ಗಿಂತ ಜಾಸ್ತಿ ಆಗ್ಬೇಕು. ಮತ್ತೆ ಟರ್ನ್ ಓವರ್ ಎಕ್ಸಿಡ್ 2 crores ಗಿಂತ ಜಾಸ್ತಿ ಆದ್ರೆ ಪಬ್ಲಿಕ್ ಕಂಪನಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಕಂಪನೀಸ್ ನಾಟ್ ಫಾರ್ ಪ್ರಾಫಿಟ್ ಅಂದ್ರೆ ಚಾರಿಟಬಲ್ ಕಂಪನಿ ಬಂದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಸೆಕ್ಷನ್ 8. ಇದ್ರ ಮೇಲೇನು ಕ್ವಶನ್ ಕೇಳಿದ್ದಾರೆ. ನಾಟ್ ಫಾರ್ ಪ್ರಾಫಿಟ್ ಬಂದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಸೆಕ್ಷನ್ 8 ಅಲ್ಲಿ ಬರುತ್ತೆ. ಸೊ ದೇ ಕ್ಯಾನ್ ಒಬ್ಟೈನ್, ಯಾವುದೇ ಚಾರಿಟಬಲ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ದೇ ಹ್ಯಾವ್ ಟು ಒಬ್ಟೈನ್ ಲೈಸೆನ್ಸ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ದೇ ಹ್ಯಾವ್ ಲಿಮಿಟೆಡ್ ಲಯಬಿಲಿಟಿ ಕೂಡ ಲಿಮಿಟೆಡ್ ಆಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೇರಿಸೋಷ್ಟಿಲ್ಲ. ಯಾವುದಕ್ಕೆ? ಚಾರಿಟಬಲ್ ಕಂಪನೀಸ್ಗೆ. ಏನೇನಕ್ಕೆ ಇನ್ವಾಲ್ವ್ ಆಗಿರುತ್ತೆ? ಆರ್ಟ್, ಸೈನ್ಸ್, ಕಾಮರ್ಸ್, ಸ್ಪೋರ್ಟ್ಸ್ ಮೇಲೆ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಪ್ರಾಫಿಟ್ಸ್ ಏನೇ ಬರ್ಲಿ ಅದು ಆಬ್ಜೆಕ್ಟಿವ್, ಏನ್ ಪರ್ಪಸ್ಗೋಸ್ಕರ ಕಂಪ್ನಿನ ಸ್ಟಾರ್ಟ್ ಮಾಡಿರೋ ಅದು ಆ ಪರ್ಪಸ್ಗೋಸ್ಕರನೇ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ರಾಫಿಟ್ ನ ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ. ಸೊ ಏನೇನೆಲ್ಲ ಫ್ಯೂಚರ್ಸ್ ಎಂಜಾಯ್ಸ್ ವೇರಿಯಸ್ ಎಕ್ಸೆಂಪ್ಷನ್ ಇರುತ್ತೆ. ದೇ ಡು ನಾಟ್ ನೀಡ್ ಎನಿ ಸ್ಟಾಂಪ್ ಡ್ಯೂಟಿ, ಏನು ಬೇಕಾಗಿಲ್ಲ. ಫಾರ್ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಿಪೇರ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಏನು ಸ್ಟಾಂಪ್ ಡ್ಯೂಟಿ ಪೇ ಮಾಡೋಷ್ಟಿರಲ್ಲ. ಫಾರ್ಮ್ ವಿತೌಟ್ ಶೇರ್ ಕ್ಯಾಪಿಟಲ್ ಇಲ್ದಿರಾ ಕೂಡ ಅವರು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್, ಗೌರ್ಮೆಂಟ್ ಕ್ಯಾನ್ ರಿವೋಕ್ ಆರ್ ಕ್ಯಾನ್ಸಲ್ ದೇರ್ ಲೈಸೆನ್ಸ್ ಎನಿ ಟೈಮ್. ಇನ್ ಕೇಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಏನಾದ್ರೂ ಇಲ್ಲಿಗಲ್ ಆಗಿದ್ರೆ ಗೌರ್ಮೆಂಟ್ ಏನಾದ್ರೂ ನೋಟಿಸ್ ಗೊತ್ತಾದ್ರೆ ಆ ಕಂಪ್ನಿನ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಕ್ ಬಿಡಲ್ಲ. ದೇ ಕ್ಯಾನ್ ಕ್ಯಾನ್ಸಲ್ ಇಟ್ ಎನಿ ಟೈಮ್. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗೂ ಡೌಟ್ಸ್ ಇಲ್ವಾ? ಪವಿತ್ರ ಮ್ಯಾಮ್? ಡೌಟ್ ಏನಿಲ್ಲ ಮ್ಯಾಮ್. ಓಕೆ, ಇದ್ರಲ್ಲಿ ತುಂಬಾ ನಿಮ್ ಜಾಸ್ತಿ ಕ್ವಶನ್ಸ್ ಕೇಳೋದು ಸೆಕ್ಷನ್ಸ್. ದಯಮಾಡಿ ಸೆಕ್ಷನ್ಸ್ ಎಲ್ಲಾ ನೋಡ್ಕೊಳ್ಳಿ. ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಇನ್ಕಾರ್ಪೊರೇಷನ್ ಆಫ್ ಕಂಪ್ನಿ. ಇನ್ಕಾರ್ಪೊರೇಷನ್ ಆಫ್ ಕಂಪ್ನಿಗೆ ಹೂ ಇಸ್ ರೆಸ್ಪಾನ್ಸಿಬಲ್? ಫಸ್ಟ್ ಪ್ರೊಮೋಟರ್. ಸೊ ಪ್ರೊಮೋಟರ್ ಬಂದು ಸೆಕ್ಷನ್ 269 ಬರುತ್ತೆ. ಹಿ ಇಸ್ ನೇಮ್ ಇನ್ ದ ಪ್ರಾಸ್ಪೆಕ್ಟಸ್. ಸೊ ಈಸ್ ದ ಒನ್ ಹೂ ರೆಸ್ಪಾನ್ಸಿಬಲ್ ಟು ಸ್ಟಾರ್ಟ್ ದ ಕಂಪನಿ. ಸೊ ಪ್ರೊಮೋಟರ್ ಇಂದಾನೆ ಕಂಪನಿ ಸ್ಟಾರ್ಟ್ ಮಾಡಕ್ ಆಗೋದು. ಈ ವಿಲ್ ಕಂಟ್ರೋಲ್ ಅಫೇರ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಈಸ್ ಅಡ್ವೈಸ್ ಡೈರೆಕ್ಟ್ ಇನ್ಸ್ಟ್ರಕ್ಟ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಈ ಲೀಗಲ್ ಪೊಸಿಷನ್ ಆಫ್ ದ ಪ್ರೊಮೋಟರ್ ಏನೇನಿರುತ್ತೆ? ನೈದರ್ ಅನ್ ಏಜೆಂಟ್ ನಾರ್ ಎ ಟ್ರಸ್ಟಿ. ಅವ್ನು ಯಾವುದೇ ಕಾರಣಕ್ಕೂ ಏಜೆಂಟು ಆಗಲ್ಲ, ಟ್ರಸ್ಟಿನೂ ಆಗಲ್ಲ. ಅವ್ನಿಗೆ ಯಾವುದೇ ಕಾರಣಕ್ಕೂ ಏನು ಲೀಗಲ್ ಸ್ಟೇಟಸ್ ಇರೋದಿಲ್ಲ. ಸೊ ಏನೇನ್ ಲಯಬಿಲಿಟೀಸ್ ಆಫ್ ದ ಪ್ರೊಮೋಟರ್ಸ್? ಅವ್ನು ಯಾವುದೇ ಕಾರಣಕ್ಕೂ ಏನು ಸೀಕ್ರೆಟ್ ಪ್ರಾಫಿಟ್ಸ್ ಮಾಡೋಂಗಿಲ್ಲ ಔಟ್ ಆಫ್ ಡೀಲಿಂಗ್ಸ್ ಆಫ್ ದ ಕಂಪ್ನಿಯಿಂದ.
ಅಂಡ್ ಈಸ್ ಪರ್ಸನಲಿ ಲಯಬಲ್ ಫಾರ್ ದ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್. ಏನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಏನೇನೆಲ್ಲ ಕಾಂಟ್ರಾಕ್ಟ್ಸ್ ಗೆ ಎಂಟರ್ ಆಗಿರ್ತಾನೋ ಅದೆಲ್ಲದಕ್ಕೂ ಪರ್ಸನಲಿ ಓನೇ ಲಯಬಲ್ ಆಗಿರ್ತಾನೆ. ಏನೇನೆಲ್ಲ ಮನಿ ಕಂಪ್ನಿಗೋಸ್ಕರ ಡೆಪಾಸಿಟ್ ಮಾಡ್ಕೊಂಡಿರ್ತಾನೋ, ಏನೇನೆಲ್ಲ ಮನಿ ರಿಸೀವ್ ಮಾಡಿರ್ತಾನೋ ಅದನ್ನ ಕಂಪ್ನಿ ಹೆಸರಲ್ಲಿ ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ಎಲ್ಲಾ ಪರ್ಫಾರ್ಮೆನ್ಸ್ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ದಿಸ್ ಆರ್ ದ ಲಯಬಿಲಿಟೀಸ್ ಆಫ್ ದ ಪ್ರೊಮೋಟರ್. ಇಲ್ಲಿ ಕ್ವಶನ್ ಕೇಳೋದು ಸೆಕ್ಷನ್ ಕೇಳ್ತಾರೆ. ಪ್ರೊಮೋಟರ್ ಯಾವ ಸೆಕ್ಷನ್ ಪ್ರಕಾರ ಡಿಫೈನ್ ಮಾಡ್ತಾರೆ ಅಂದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ 69 ಪ್ರಕಾರ ಕೇಳ್ತಾರೆ. ಅವ್ನು ಏಜೆಂಟ ಟ್ರಸ್ಟಿನ, ನೈದರ್ ಏಜೆಂಟ ಟ್ರಸ್ಟಿನ ಅಂತ MCQs ಅಲ್ಲಿ ಕೇಳ್ಬೋದು. ಸೊ ಪ್ರೊಮೋಟರ್ ಇಸ್ ಅ ನೈದರ್ ಏಜೆಂಟ್ ನಾರ್ ಟ್ರಸ್ಟಿ, ಎರಡೂ ಅಲ್ಲ. ನೆಕ್ಸ್ಟ್ ಫಾರ್ಮೇಶನ್ ಆಫ್ ದ ಕಂಪ್ನಿ ಅವಾಗಲೇ ಹೇಳಿದೆ, ಪಬ್ಲಿಕ್ ಕಂಪ್ನಿ ಮತ್ತೆ ಪ್ರೈವೇಟ್ ಕಂಪ್ನಿ. ಸೊ ಪಬ್ಲಿಕ್ ಕಂಪ್ನಿಗೆ ಎಷ್ಟು ಜನ ಬೇಕು? 7 ಮೆಂಬರ್ಸ್ ಬೇಕು. ಪ್ರೈವೇಟ್ ಕಂಪ್ನಿಗೆ ಎಷ್ಟು ಜನ ಬೇಕು? 2 ಮೆಂಬರ್ಸ್ ಬೇಕು. ಸೊ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಪ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನ್ ಬೇಕು? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಬೇಕು. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಯಾವಾಗ ಮಾಡ್ತೀರಿ ಫೇಲ್ ಮಾಡ್ತೀರಿ? ರಿಜಿಸ್ಟರ್ಡ್ ಅಟ್ ದ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಕೊಡ್ಬೇಕಾಗುತ್ತೆ. ಏನೇನೆಲ್ಲ ಬರುತ್ತೆ ಅಂದ್ರೆ ನೇಮ್ ಕ್ಲಾಸ್, ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ಆಬ್ಜೆಕ್ಟಿವ್ ಕ್ಲಾಸ್, ಲಯಬಿಲಿಟಿ ಕ್ಲಾಸ್, ಕ್ಯಾಪಿಟಲ್ ಕ್ಲಾಸ್. ಎಷ್ಟು ನೋಡ್ಕೊಳ್ಳಿ. ನೇಮ್ ಕ್ಲಾಸ್ ಬಂದು ಯಾವುದೇ ಕಾರಣಕ್ಕೂ ಕೆಲವು ನೇಮ್ಸ್ ನ ಇಡೋಂಗಿಲ್ಲ. ಆ ನೇಮ್ಸ್ ಹೇಳ್ತೀನಿ ಯಾವ್ದಾದ್ ಬರಲ್ಲ ಅಂತ, ನಾನು ಲಿಸ್ಟ್ ಕಳಿಸ್ತೀನಿ. ರಿಜಿಸ್ಟ್ರೇಷನ್ ಆಫೀಸ್ ಕ್ಲಾಸ್ ಅಂದ್ರೆ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ತಿಳಿಸ್ಬೇಕಾಗುತ್ತೆ. ಆಬ್ಜೆಕ್ಟಿವ್ ಏನ್ ಪರ್ಪಸ್ಗೋಸ್ಕರ ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಲಯಬಿಲಿಟೀಸ್ ಆಫ್ ದ ಮೆಂಬರ್ಸ್ ಎಷ್ಟಿದೆ, ವೆದರ್ ಇಟ್ ಈಸ್ ಲಿಮಿಟೆಡ್ ಲಯಬಿಲಿಟಿನ, ಅನ್ಲಿಮಿಟೆಡ್ ಲಯಬಿಲಿಟಿನ, ಲಿಮಿಟೆಡ್ ಬೈ ಗ್ಯಾರಂಟಿನ ಅಂತ ಲಯಬಿಲಿಟಿ ಕ್ಲಾಸ್ ಅಲ್ಲಿ ಬರುತ್ತೆ. ಕ್ಯಾಪಿಟಲ್ ಎಷ್ಟು ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಇರುತ್ತೆ ಕಂಪ್ನಿಯಲ್ಲಿ ಅಂತ ಇದ್ರಲ್ಲೆಲ್ಲ ತಿಳಿಸ್ಬೇಕಾಗುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಏನು ಅಂದ್ರೆ ಕಂಟೈನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪ್ನಿ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ಆರ್ಟಿಕಲ್ ತೋರಿಸುತ್ತೆ ಅಂದ್ರೆ ಮೆಮೊರಾಂಡಮ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂದ್ರೆ ಟೇಬಲ್ ಎ ನ್ಯಾಪ್ಕಲ್ಲಿ ಟೇಬಲ್ ಎ ಶೆಡ್ಯೂಲ್ 2 ಪ್ರಕಾರ ಬರುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬಂದು ಟೇಬಲ್ ಎ ಶೆಡ್ಯೂಲ್ 2 ಪ್ರಕಾರ ಬರುತ್ತೆ. ನೆಕ್ಸ್ಟ್ ಅಬ್ರಿವೇಶನ್ ಕೇಳ್ತಾರೆ. ಡಿನ್ ಅಂದ್ರೆ ಏನು ಅಂದ್ರೆ ಡೈರೆಕ್ಟರ್ಸ್ ಐಡೆಂಟಿಫಿಕೇಶನ್ ನಂಬರು. ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಶ್ಯೂ ಮಾಡ್ತಾರೆ. ಸೊ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಎಷ್ಟು ಡಿಜಿಟ್ಸ್ ಇರುತ್ತೆ ಅಂದ್ರೆ 8 ಡಿಜಿಟ್ಸ್ ಇರುತ್ತೆ. ಒಂದ್ಸರಿ ಅವ್ನ್ ಡಿನ್ ತಗೊಂಡಿದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಅವ್ನು ಯಾವ ಕಂಪ್ನಿಗಾದ್ರೂ ಅವ್ನು ಹೋಗಿ ಡೈರೆಕ್ಟರ್ ಆಗ್ಬೋದು ಆ ನಂಬರ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಸಿನ್ ಅಂತ ಬರುತ್ತೆ. ಸಿನ್ ಇಸ್ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್. ಎಷ್ಟು ಡಿಜಿಟ್ಸ್ ಇರುತ್ತೆ ಅಂದ್ರೆ 21 ಡಿಜಿಟ್ಸ್ ಇರುತ್ತೆ. ಇದರಲ್ಲಿ ಆಲ್ಫಾ ನ್ಯೂಮರಿಕ್ ನಂಬರ್ 2 ಇರುತ್ತೆ. ಎಲ್ಲಾ ಕಂಪ್ನೀಸ್ಗೂ ವೆರಿ ಇಂಪಾರ್ಟೆಂಟ್ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್. ಸೊ ನಂಬರ್ ಆಫ್ ಡೈರೆಕ್ಟರ್ಸ್ ಜಸ್ಟ್ ಸ್ಟ್ರೆಸ್ ಮಾಡಿದೀನಿ ಒಂದ್ಸರಿ. ಪಬ್ಲಿಕ್ ಆದ್ರೆ ಮಿನಿಮಮ್ 3, ಪ್ರೈವೇಟ್ ಆದ್ರೆ ಮಿನಿಮಮ್ 2, ಒನ್ ಪರ್ಸನ್ ಕಂಪ್ನಿ ಆದ್ರೆ ಮಿನಿಮಮ್ 1. ಎಲ್ಲಾ ಕಂಪ್ನೀಸ್ಗೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಎಷ್ಟು ಅಂದ್ರೆ 15 ಜನ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದೆನಾ? ಇದ್ರಲ್ಲಿ ಕ್ವಶನ್ಸ್ ಕೇಳೋದು ನಿಮ್ಗೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಏನ್ ತಿಳಿಸುತ್ತೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಏನ್ ತಿಳಿಸುತ್ತೆ ಅಂತ ಕೇಳ್ತಾರೆ. ಮತ್ತೆ ಟೇಬಲ್ ಹೇಳ್ತಾರೆ, ಟೇಬಲ್ ಎ ಶೆಡ್ಯೂಲ್ 2 ಅದು ಇಂಪಾರ್ಟೆಂಟ್. ಅಬ್ರಿವೇಶನ್ಸ್ ಕೇಳ್ತಾರೆ. ಡಿನ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ, ಸಿನ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂತ ಕೇಳ್ಬೋದು. ಸೊ ನೆಕ್ಸ್ಟ್ ಕಾರ್ಪೊರೇಟ್ ಮೀಟಿಂಗ್ಸ್. ಸೊ ಕಾರ್ಪೊರೇಟ್ ಮೀಟಿಂಗ್ಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಮೀಟಿಂಗ್ಸ್ ಬರುತ್ತೆ. ಒಂದು ಶೇರ್ ಹೋಲ್ಡರ್ಸ್ ಮೀಟಿಂಗು ಮತ್ತೆ ಡೈರೆಕ್ಟರ್ಸ್ ಮೀಟಿಂಗು. 3 ಟೈಪ್ಸ್ ಮತ್ತೆ ಸ್ಪೆಷಲ್ ಮೀಟಿಂಗ್ಸ್. ಸೊ ಜಾಸ್ತಿ ಕೇಳೋದು ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮೇಲೆನೆ ಕ್ವಶನ್ಸ್ ಕೇಳ್ತಾರೆ. ಸೊ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಸ್ಟ್ಯಾಟ್ಯುಟರಿ ಮೀಟಿಂಗು, ಆನ್ಯುವಲ್ ಜನರಲ್ ಮೀಟಿಂಗು ಮತ್ತೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಸೊ ಫಸ್ಟ್ ಮೀಟಿಂಗ್ ಆಫ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಸ್ಟ್ಯಾಟ್ಯುಟರಿ ಮೀಟಿಂಗ್ ನ ಫಸ್ಟ್ ಮೀಟಿಂಗ್ ಅಂತ ಕರೀತಾರೆ. ಇದು ಯಾವಾಗ ಹೆಲ್ಡ್ ಮಾಡಬೇಕು ಅಂದ್ರೆ ನಾಟ್ ಲೆಸ್ ದೆನ್ 1 ಮಂತ್, ನಾಟ್ ಮೋರ್ ದೆನ್ 6 ಮಂತ್. ಅಂದ್ರೆ ಕಂಪ್ನಿ ಸ್ಟಾರ್ಟ್ ಆದ ತಕ್ಷಣನೇ ಮಾಡಬಾರ್ದು. ಅಟ್ಲೀಸ್ಟ್ 1 ಮಂತ್ ಮೇಲೆ ಆಗಿರ್ಬೇಕು. ಕಂಪ್ನಿ ಸ್ಟಾರ್ಟ್ ಮಾಡಿದ್ 1 ಮಂತ್ ಮೇಲೆ ಆಗಿರ್ಬೇಕು. 6 ಮಂತ್ಸ್ ಒಳಗಡೆನೆ ಏನ್ ಮಾಡ್ಬೇಕು, ಸ್ಟ್ಯಾಟ್ಯುಟರಿ ಮೀಟಿಂಗ್ ನ ಹೆಲ್ಡ್ ಮಾಡ್ಬೇಕಾಗುತ್ತೆ.
ಒನ್ಸ್ ಇನ್ ಲೈಫ್ ಟೈಮ್, ಅವಾಗಲೇ ಹೇಳು ಒಂದೇ ಸರಿ ಸ್ಟ್ಯಾಟ್ಯುಟರಿ ಮೀಟಿಂಗ್ ಒಂದೇ ಸರಿ ಮಾಡೋದು, ಫಸ್ಟ್ ಟೈಮ್ ಕಂಪ್ನಿ ಸ್ಟಾರ್ಟ್ ಆದ ತಕ್ಷಣ ಮಾಡೋದನ್ನ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂತ ಕರೀತಾರೆ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸೆಂಡ್ಸ್ ಸ್ಟ್ಯಾಟ್ಯುಟರಿ ರಿಪೋರ್ಟ್, ಮತ್ತೆ ಅಟ್ಲೀಸ್ಟ್ 20 ಎಷ್ಟು ಡೇಸ್ ಅಲ್ಲಿ ನೋಟಿಸ್ ನ ಕಳಿಸ್ಬೇಕು ಅಂದ್ರೆ 21 ಡೇಸ್ ಬಿಫೋರ್ ಡೇಟ್ ನ ಕಳಿಸ್ಬೇಕು. ಸೊ ಮೀಟಿಂಗ್ ಇವಾಗ ಫಾರ್ ಎಕ್ಸಾಂಪಲ್ 15th ಆಫ್ ಮೇ ಅಲ್ಲಿ ನೀನು ಕಂಡಕ್ಟ್ ಮಾಡ್ತಿದ್ಯಾ ಅಂದ್ರೆ ಬಿಫೋರ್ 21 ಡೇಸ್ಗಿಂತ ಮುಂಚೆನೆ ನೀನು ಏನ್ ಮಾಡ್ಬೇಕು, ನೋಟಿಸ್ ನ ಶೇರ್ ಹೋಲ್ಡರ್ಸ್ಗೆಲ್ಲ ಕೊಟ್ಟಿರ್ಬೇಕು. ಅದು ಸ್ಟ್ಯಾಟ್ಯುಟರಿ ಮೀಟಿಂಗ್. ನೆಕ್ಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಹೆಲ್ಡ್ ಒನ್ಸ್ ಇನ್ ಎವ್ರಿ ಇಯರ್. ಪ್ರತಿ ವರ್ಷನೂ, ಆನ್ಯುವಲ್ ಅಂದ್ರೆ ಪ್ರತಿ ವರ್ಷ ನಡೆಯೋ ಮೀಟಿಂಗ್ ನ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರೀತಾರೆ. ಸೊ ಒನ್ ಆನ್ಯುವಲ್ ಜನರಲ್ ಮೀಟಿಂಗ್ಗೂ ಇನ್ನೊಂದು ಆನ್ಯುವಲ್ ಜನರಲ್ ಮೀಟಿಂಗು ಅಟ್ಲೀಸ್ಟ್ ಮೋರ್ ದೆನ್ 15 ಮಂತ್ಸ್ ಇರಬೇಕು. ನಾಟ್ ಲೆಸ್ ದೆನ್ 15 ಮಂತ್ಸ್ ಇರಬಾರ್ದು, ಅಟ್ಲೀಸ್ಟ್ ಮೋರ್ ದೆನ್ 15 ಮಂತ್ಸ್ ಇರಬೇಕು. ನೆಕ್ಸ್ಟ್ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ 18 ಮಂತ್ಸ್ ಆದ್ಮೇಲೆ ಮಾಡ್ಬೋದು. ಇವಾಗ ಯಾಕಂದ್ರೆ ಆಲ್ರೆಡಿ ಸ್ಟ್ಯಾಟ್ಯುಟರಿ ಜನರಲ್ ಮೀಟಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಇನ್ ಕಾರ್ಪೊರೇಷನ್ ಆದ್ಮೇಲೆ 18 ಮಂತ್ಸ್. ಫಾರ್ ಎಕ್ಸಾಂಪಲ್ ಇವಾಗ 15th ಮೇ ಅಲ್ಲಿ ಮಾಡಿದೀಯಾ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಏನಂತ ಕರಿತೀರಿ, ಆನ್ಯುವಲ್ ಜನರಲ್ ಮೀಟಿಂಗ್ಸ್ 18 ಮಂತ್ಸ್ ಒಳಗಡೆ ಮಾಡ್ಬೇಕಾಗುತ್ತೆ. ನೋಟಿಸ್ ಇದು ಅಷ್ಟೇ 21 ಡೇಸ್ ಬಿಫೋರ್ ನೋಟಿಸ್ ನ ಕಳಿಸ್ಬೇಕಾಗುತ್ತೆ. ರಿಪೋರ್ಟ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ ಆನ್ಯುವಲ್ ಅಕೌಂಟ್ ಬಗ್ಗೆ, ಡೈರೆಕ್ಟರ್ಸ್ ರಿಪೋರ್ಟ್ ಬಗ್ಗೆ, ಆಡಿಟರ್ಸ್ ರಿಪೋರ್ಟ್ ಬಗ್ಗೆ ಇರುತ್ತೆ. ಶೇರ್ ಹೋಲ್ಡರ್ಸ್ ಎಲ್ಲಿ ವೋಟಿಂಗ್ ರೈಟ್ಸ್ ಇರುತ್ತೆ. ಇನ್ ಕೇಸ್ ಯಾರಾದ್ರೂ ಶೇರ್ ಹೋಲ್ಡರ್ಸ್ ವೋಟಿಂಗ್ ಬಂದಿಲ್ಲ ಅಂದ್ರೆ ದೇ ಕ್ಯಾನ್ ಗಿವ್ ಪ್ರಾಕ್ಸಿ ಇಫ್ ನೆಸೆಸರಿ. ನೆಸೆಸರಿ ಇದ್ರೆ ಮಾತ್ರ ಪ್ರಾಕ್ಸಿನ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲಿ ಬೇಕಾಗಿರಲ್ಲ. ಮೀಟಿಂಗ್ಸ್ ಯಾವಾಗ, ಇದ್ರ ಮೇಲೆ ಕ್ವಶನ್ ಕೇಳಿದ್ರು. ಮೀಟಿಂಗ್ಸ್ ಎಲ್ಲಿ ಹೆಲ್ಡ್ ಮಾಡಬೇಕು, ಯಾವ ಲೊಕೇಶನ್ ಅಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ಸ್ ಮಾಡಬೇಕು ಅಂದ್ರೆ ವರ್ಕಿಂಗ್ ಡೇಸ್ ಬಿಸ್ನೆಸ್ ಅವರ್ಸ್ ಅಲ್ಲಿ ಮಾತ್ರನೇ ಮಾಡಬೇಕಾಗುತ್ತೆ. ಮತ್ತೆ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿರುತ್ತೋ ಆರ್ ಬಿಸ್ನೆಸ್ ಎಲ್ಲಿರುತ್ತೋ ಅಲ್ಲೇ ಆ ಸಿಟಿಯಲ್ಲೇ ಏನ್ ಮಾಡ್ಬೇಕಾಗುತ್ತೆ, ಮೀಟಿಂಗ್ ನ ಹೆಲ್ಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲೇ ಆಫೀಸ್ ಇದ್ರೆ ಬೆಂಗಳೂರು ಪ್ಲೇಸ್ ಅಲ್ಲೇ ಅವ್ರನ್ನ ಮೀಟಿಂಗ್, ಡೆಲ್ಲಿಲೋ ಪುಣೆಲೋ ಮೀಟಿಂಗ್ ಹೆಲ್ಡ್ ಮಾಡೋಂಗಿಲ್ಲ. ಸೊ ರಿಜಿಸ್ಟರ್ಡ್ ಆಫೀಸು ಇಲ್ಲಾಂದ್ರೆ ಆಫೀಸ್ ಎಲ್ಲಿರುತ್ತೋ ಅಲ್ಲೇ ಅವ್ರು ಏನ್ ಮಾಡ್ಬೇಕು, ಮೀಟಿಂಗ್ ನ ಹೆಲ್ಡ್ ಮಾಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಲ್ಲಿ ಅದರ್ ದೆನ್ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಲ್ಲ, ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲ, ಯಾವ್ದಾದ್ರು ಟೈಮಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನಾದ್ರು ಶೇರ್ ಹೋಲ್ಡರ್ಸ್ ಇಂದ ಡಿಸಿಷನ್ಸ್ ತಗೊಬೇಕು ಅಂದಾಗ ಎಮರ್ಜೆನ್ಸಿ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ನ ಕಂಡಕ್ಟ್ ಮಾಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ವರ್ಗು ವೇಟ್ ಮಾಡೋಂಗಿರಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳುವಾಗ. ಸೊ ಹಂಗಾಗಿ ಇದನ್ನ ಅರೇಂಜ್ ಮಾಡ್ತಾರೆ. ಬಟ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕಾಗುತ್ತೆ. ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಬಗ್ಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರನೇ ಅವರು ಈ ಮೀಟಿಂಗ್ ನ ಅರೇಂಜ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ ಏನಕ್ಕೆ, ಹೂ ಕ್ಯಾನ್ ಅಪಾಯಿಂಟ್ ಡೈರೆಕ್ಟರ್ಸ್, ಯಾರು ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ಬೋದು ಅಂದ್ರೆ ಪ್ರೊಮೋಟರ್ಸ್ ಆಫ್ ದ ಕಂಪ್ನಿ, ಸಬ್ಸ್ಕ್ರೈಬರ್ಸ್ ಟು ಮೆಮೊರಾಂಡಮ್, ಶೇರ್ ಹೋಲ್ಡರ್ಸ್ ಕೂಡ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ಬೋದು, ಬಟ್ ಓನ್ಲಿ ಸ್ಪೆಸಿಫಿಕ್ ಕೇಸಸ್ ಅಲ್ಲಿ ಮಾತ್ರ. ಬೈ ಪ್ರಮೋಷನಲ್ ರೆಪ್ರೆಸೆಂಟೇಷನ್ ಬೈ ಥರ್ಡ್ ಪಾರ್ಟೀಸ್, ಇಷ್ಟು ಜನ ಇಂದ ಡೈರೆಕ್ಟರ್ಸ್ ನ ಅಪಾಯಿಂಟ್ ಮಾಡ್ಬೋದು. ಥರ್ಡ್ ಪಾರ್ಟೀಸ್ ಇಲ್ಲಿ ಬಂದು ಕ್ರೆಡಿಟರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು. Usually creditors even creditors can appoint the directors to that company. So next ಬಂದು ಡೈರೆಕ್ಟರ್ಸ್ ಮೀಟಿಂಗ್ ಮಾಡಬೇಕು ಅಂದ್ರೆ ಬೋರ್ಡ್ ಮೀಟಿಂಗ್ ಮಾಡಬೇಕು 7 days ಗಿಂತ ಮೊದಲೇ ನೋಟಿಸ್ ಕೊಡ್ಬೇಕು. ನಾಲ್ಕಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಆದ್ರೆ 21 days ಬಿಫೋರ್ ಡೇಟ್ ಅಲ್ಲಿ ನೋಟಿಸ್ ಕೊಡ್ಬೇಕು. ಬಟ್ ಬೋರ್ಡ್ ಆಫ್ ಮೀಟಿಂಗ್ ಮಾಡ್ಬೇಕು ಅಂದ್ರೆ 7 days ಮೊದಲೇ ನೋಟಿಸ್ ನ ಕೊಡ್ಬೇಕು. ಸೊ ರಿಕ್ವಿಸಿಟ್ಸ್ ನೋಡ್ಕೊಳ್ಳಿ, ರೈಟ್ ಕನ್ವೀನಿಂಗ್ ಅಥಾರಿಟಿ ಇರಬೇಕು. ಈ ಕ್ವಶನ್ ಕೇಳಿದ್ದಾರೆ, ಅಡಿಕ್ವೇಟ್ ಕೋರಮ್ ಅಲ್ಲಿ ಎಷ್ಟು ಜನ ಇರಬೇಕು, ಒಂದು ಡೈರೆಕ್ಟರ್ಸ್ ಮೀಟಿಂಗ್ ಬೋರ್ಡ್ ಮೀಟಿಂಗ್ ಅಲ್ಲಿ ಎಷ್ಟು ಅಡಿಕ್ವೇಟ್ ಕೋರಮ್ ಇರಬೇಕು, 1/3 or 2 members ಇರ್ಬೇಕಾಗುತ್ತೆ. ಅಂದ್ರೆ ಕಂಪ್ನೀಸ್ ಅಲ್ಲಿ ಮೋರ್ ದೆನ್ 15 members ಇದ್ರೆ ಅಟ್ಲೀಸ್ಟ್ 1/3 ತಗೊಬೇಕು. ಪ್ರಾಪರ್ ಅಜೆಂಡಾ ಅಂಡ್ ನೋಟಿಸ್,
ಹೆಲ್ಡ್ ಒನ್ಸ್ ಇನ್ ಎ ಮಂತ್. ಮಂತ್ಲಿನೂ ಮಾಡ್ಬೋದು, ಇಲ್ಲಾಂದ್ರೆ 4 times ಇನ್ ಎ ಇಯರ್ ಅಲ್ಲಾದ್ರೂ ಮಾಡ್ಬೋದು. ನೆಕ್ಸ್ಟ್ ಸ್ಪೆಷಲ್ ಮೀಟಿಂಗ್ಸ್. ಇದು ಬಿಟ್ಟು ಸ್ಪೆಷಲ್ ಮೀಟಿಂಗ್ಸ್ ಏನು ಕ್ಲಾಸ್ ಮೀಟಿಂಗ್ಸು, ಕ್ರೆಡಿಟರ್ಸ್ ಮೀಟಿಂಗು, ಡಿಬೆಂಚರ್ ಹೋಲ್ಡರ್ಸ್ ಮೀಟಿಂಗ್. ನಿಮ್ಗೆ ಜಾಸ್ತಿ ಕೇಳೋದೇ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮೇಲೆ. ಸೊ ಮೀಟಿಂಗ್ಸ್ ಮೇಲೆ ಏನಾದ್ರು ಡೌಟ್ಸ್ ಇದೆ ಕೇಳ್ಬೋದು. ಏನು ಡೌಟ್ ಇಲ್ವಾ? ನೋಟ್ಸ್ ಕ್ಲಿಯರ್ ಆಗಿದೆ, ಸ್ವಲ್ಪ ಒಂದ್ಸರಿ ನೋಡ್ಕೊಳ್ಳಿ. ಕ್ಲಾಸ್ ಆದ ತಕ್ಷಣ ಕಳಿಸ್ತೀನಿ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇಸ್ ವೈಂಡಿಂಗ್ ಅಪ್ ಆಫ್ ಎ ಕಂಪ್ನೀಸ್. ಸೊ ಕಂಪ್ನಿ ಲಿಕ್ವಿಡೇಷನ್ ಆಗೋದನ್ನ ವೈಂಡಿಂಗ್ ಅಪ್ ಅಂತ, ಕಂಪ್ನೀಸ್ ಕಮ್ ಟು ಕ್ಲೋಸ್ ಟು ಅನ್ ಎಂಡ್. ಸೊ ಅದನ್ನ ವೈಂಡಿಂಗ್ ಅಪ್ ಆಫ್ ಕಂಪ್ನಿ ಅಂತ ಕರೀತಾರೆ. ಸೊ ಇದನ್ನ ಲಿಕ್ವಿಡೇಷನ್ ಅಂತ ಕರೀತಾರೆ. ಲಿಕ್ವಿಡೇಷನ್ ಆಗೋ ಟೈಮ್ ಅಲ್ಲಿ ಒಂದು ಪರ್ಸನ್ ಅಪಾಯಿಂಟ್ ಮಾಡೋದನ್ನ ಅವ್ರನ್ನ ಏನಂತ ಕರೀತಾರೆ? ಲಿಕ್ವಿಡೇಟರ್ ಅಂತ ಕರೀತಾರೆ. ಟೈಪ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಅಲ್ಲಿ 3 ಟೈಪ್ಸ್ ಬರುತ್ತೆ: ಕಂಪಲ್ಸರಿ ವೈಂಡಿಂಗ್ ಅಪ್, ವಾಲಂಟರಿ ವೈಂಡಿಂಗ್ ಅಪ್. ಸೊ ಯಾವಾಗ ಕಂಪಲ್ಸರಿ ವೈಂಡಿಂಗ್ ಅಪ್ ಆಗುತ್ತೆ ಅಂದ್ರೆ ಅವಾಗ ಕೋರ್ಟ್ ವಿಲ್ ಇನ್ವಾಲ್ವ್ಡ್. ಸೊ ಕೋರ್ಟ್ ವಿಲ್ ಅಪಾಯಿಂಟ್ಸ್ ಅ ಲಿಕ್ವಿಡೇಟರ್. ಸೊ ಸರ್ಕಮ್ಸ್ಟೆನ್ಸಸ್ ಯಾವ್ದಾದ್ರು ಅನೇಬಲ್ ಟು ಪೇ ಡೆಟ್, ಕಂಪ್ನಿ ಹ್ಯಾಸ್ ಸ್ಪೆಷಲ್ ರೆಸಲ್ಯೂಷನ್ ಇದ್ದಾಗ, ಕಂಪ್ನಿ ಏನಾದ್ರು ಫ್ರಾಡುಲೆಂಟ್ ಅಂಡ್ ಅನ್ಲಾಫುಲ್ ಪರ್ಪಸ್ ಇದ್ದಾಗ, ಡಿಫಾಲ್ಟ್ ಇನ್ ಫೈಲಿಂಗ್ ದಿರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವುದೇ ಕಾರಣಕ್ಕೂ 5 years ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಾದ್ರು ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಕೂಡ ಅವಾಗ ಕೋರ್ಟ್ ಇನ್ಸಿಸ್ಟ್ ಮಾಡ್ತಾರೆ ದೇ ಕ್ಯಾನ್ ಕ್ಲೋಸ್ ದ ಕಂಪನಿ. ಸೊ ಈಕ್ವಿಟಬಲ್ ದಟ್ ದ ಕಂಪನಿ ಇಸ್ ಓನ್ಡ್ ಅಪ್. ಸೊ ಕಂಪ್ನಿ ಕಾಂಟ್ರಿಬ್ಯೂಟರ್ಸ್ ಅಂಡ್ ರಿಜಿಸ್ಟರ್ಸ್ ಏನಾದ್ರು ಕೇಸ್ ಪಿಟಿಷನ್ ಹಾಕಿದ್ದು ಅಂತ ಅಂದ್ರೆ ಅವಾಗ ಕೂಡ ಕಂಪ್ನಿ ಏನಾಗುತ್ತೆ? ಕ್ಲೋಸ್ಡ್ ಆಗುತ್ತೆ. ಸೊ ವಾಲಂಟರಿ ವೈಂಡಿಂಗ್ ಅಪ್ ಅಲ್ಲಿ 2 ಟೈಪ್ಸ್ ಬರುತ್ತೆ: ಮೆಂಬರ್ಸ್ ವಾಲಂಟರಿ ಮತ್ತೆ ಕ್ರೆಡಿಟರ್ಸ್ ವಾಲಂಟರಿ ವೈಂಡಿಂಗ್ ಅಪ್. ಸೊ ಕಂಪ್ನಿ ಏನಾದ್ರು ಇನ್ಸಾಲ್ವೆಂಟ್ ಪೊಸಿಷನ್ ಅಲ್ಲಿ ಇದ್ರೆ ಕ್ರೆಡಿಟರ್ ಏನ್ ಮಾಡ್ತಾರೆ? ಲಿಕ್ವಿಡೇಟರ್ಸ್ ನ ಅಪಾಯಿಂಟ್ ಮಾಡಿ ಕಂಪ್ನಿನ ಕ್ಲೋಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂತಾರೆ. ದಟ್ ಈಸ್ ಕ್ರೆಡಿಟರ್ಸ್ ವಾಲಂಟರಿ ವೈಂಡಿಂಗ್ ಅಪ್. ಮೆಂಬರ್ಸ್ ವಾಲಂಟರಿ ಇಸ್ ನಥಿಂಗ್ ಬಟ್ ಕಂಪ್ನಿ ಮೆಂಬರ್ಸ್ ಡಿಸೈಡ್ ಮಾಡಿ, ಅಂದ್ರೆ ಮೀನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸಿಷನ್ ತಗೊಂಡು ವೈಂಡ್ ಮಾಡೋದನ್ನ ವಾಲಂಟರಿ ವೈಂಡಿಂಗ್ ಅಪ್. ಇಲ್ಲಿ ಕಂಪ್ನಿ ಸಾಲ್ವೆನ್ಸಿ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಆರ್ಡರ್ ಆಫ್ ಪೇಮೆಂಟ್ ಇದು ನೋಡ್ಕೊಳ್ಳಿ, ಇದಕ್ಕೆ ಲಿಸ್ಟ್ ಕೊಡ್ತಾರೆ. ಸೊ ಹೇಗೆ ಕಂಪ್ನಿ ವೈಂಡಿಂಗ್ ಅಪ್ ಆಗೋ ಟೈಮಲ್ಲಿ ಹೇಗೆಲ್ಲ ಪೇಮೆಂಟ್ ಮಾಡ್ತಾರೆ ಇದು ಆರ್ಡರ್ ಪ್ರಕಾರನೇ ಕೇಳ್ತಾರೆ. ಫಸ್ಟ್ ಲೀಗಲ್ ಚಾರ್ಜಸ್ ಪೇ ಮಾಡಬೇಕು, ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಥರ್ಡ್ ಒನ್ ಇಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಅಂಡ್ ಕ್ರೆಡಿಟರ್ಸ್, ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಿಮ್ಗೆ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಅರೇಂಜ್ ಮಾಡಿ ಅಂತ ಕೇಳಿದಾಗ ಸೊ ಈ ಆರ್ಡರ್ ಆಫ್ ಪೇಮೆಂಟ್ ನ ಕರೆಕ್ಟ್ ಆಗಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಸೆಕೆಂಡ್ ಅಲ್ಲಿ ಬರ್ಬೇಕಲ್ಲ ಮ್ಯಾಮ್, ರೆಮ್ಯುನರೇಷನ್ ಆಮೇಲೆ ಕೊಡ್ತಾರೆ ಸರ್. ಫಸ್ಟ್ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡಿದ್ಮೇಲೆ ಅವನೇ ಅಲ್ವಾ ಸರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಬಟ್ ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ACA ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಸೆಕೆಂಡ್ ಇದಿದೆ ಪ್ರಿಫರೆನ್ಸ್, ಅದಾದ್ಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಇರುತ್ತೆ ಅಂತ ಇದೆ. ಓಕೆ ಸರ್, ಇದು ನಾನು ಒಂದ್ಸರಿ ಚೆಕ್ ಮಾಡ್ತೀನಿ. ಮಿಕ್ಕಿದೆಲ್ಲ ಕರೆಕ್ಟ್ ಇದೆ ಮ್ಯಾಮ್, ಅದೊಂದು ಪಾಯಿಂಟ್. ಅದೇ ಇದು ರೀಶಫಲ್ ಆಗ್ಬೇಕೇನೋ ನೋಡ್ತೀನಿ ಸರ್. ಯಾಕಂದ್ರೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಇಲ್ದಿರೋ ಅವನೇನೋ ಮಾಡಕ್ ಹೋಗಲ್ವಲ್ಲ ಸರ್. ಅಲ್ಲ, ಅದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಇವಾಗ ಅದನ್ನ ಅಪಾಯಿಂಟ್ ಮಾಡಕ್ಕಿಂತ ಮುಂಚೆನೇನೆ ಅದಕ್ಕೆ ಎಕ್ಸ್ಪೆನ್ಸಸ್ ನ ನಾವು ಪೇ ಮಾಡ್ಬೇಕಾಗುತ್ತಲ್ಲ, ರೆಮಿಟ್ ಮಾಡ್ಬೇಕು ಕೋರ್ಟ್ಗೆ. ಅದನ್ನ ಕ್ಲಿಯರ್ ಮಾಡಾದ್ಮೇಲೆ ರೆಮ್ಯುನರೇಷನ್ ಕೊಡ್ತಾರೆ. ಲಿಕ್ವಿಡೇಟರ್ ವರ್ಕ್ ಎಲ್ಲ ಮಾಡೋದು ಲಿಕ್ವಿಡೇಟರ್ ಅಲ್ವಾ? ವರ್ಕ್ ಮಾಡೋದು ಲಿಕ್ವಿಡೇಟರೇ, ಬಟ್ ಅದು ಇವಾಗ ಲಿಕ್ವಿಡೇಷನ್ ಪ್ರೋಸೆಸ್ ನ ಪ್ರೊಸೀಡ್ ಮಾಡಕ್ಕೆ ಫಸ್ಟ್ ನಾವಕ್ಕೆ ನಾಮಿನಲ್ ಫೀಸ್ ಏನಿದೆ ಆ ಫೀಸ್ ನ ಕ್ಲಿಯರ್ ಮಾಡಾದ್ಮೇಲೆ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ತಾರೆ. ಆ ವರ್ಕ್ ಆದ್ಮೇಲೆ ಆಮೇಲೆ ಅವನಿಗೆ ರೆಮ್ಯುನರೇಷನ್ ಪೇ ಮಾಡ್ತಾರೆ ಅಂತ ಕಂಡು. ಓಕೆ ಅದ್ ನಾನು ನೋಡ್ತೀನಿ ಸರ್, ನೋಡ್ತೀನಿ. ನೆಕ್ಸ್ಟ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕರಪ್ಸಿ ಕೋಡ್ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ 2016 ಅಲ್ಲಿ ಬಂದಿದೆ.
ಇಲ್ಲಿ ಯಾರು ಇನ್ಸಾಲ್ವೆನ್ಸಿ ರೆಗ್ಯುಲೇಟರ್ಸ್ ಯಾರು ಅಪಾಯಿಂಟ್ ಮಾಡ್ತಾರೆ? ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕರಪ್ಸಿ ಬೋರ್ಡ್ ಆಫ್ ಇಂಡಿಯಾ. ಇದು ಅಬ್ರಿವೇಷನ್ಸ್ ಜಾಸ್ತಿ ಕೇಳ್ತಾರೆ ಆಯ್ತಾ. ಚೇರ್ ಪರ್ಸನ್ ಬಂದು ರವಿ ಮಿಟಲ್. ನಾನು ಇವತ್ತು ನೋಡಿದೆ, ನಾವು ಓದೋ ಟೈಮ್ ಅಲ್ಲಿ ಸಾಹು ಇದ್ರು, ಇವಾಗ 2022 ಇಂದ ರವಿ ಮಿಟಲ್ ಆಗಿದ್ದಾರೆ. ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕರಪ್ಸಿ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಹೂ ಇಸ್ ಅ ಚೇರ್ ಪರ್ಸನ್ ಅಂತ ಕೇಳಿದ್ರೆ ರವಿ ಮಿಟಲ್. ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದ್ರೆ 10 ಮೆಂಬರ್ಸ್ ಇರ್ತಾರೆ. ಸೊ ಹೂ ಆರ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರಲ್ಲಿ ಕ್ವಶನ್ಸ್ ಕೇಳೋದು ಅಬ್ರಿವೇಷನ್ಸ್ ಕೇಳ್ತಾರೆ. IBC ಅಂದ್ರೆ ಏನು ಅಂತ, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕರಪ್ಸಿ ಕೋಡ್ ಯಾವ ಇಯರ್ ಅಲ್ಲಿ ಬಂದಿದೆ ಅಂತ, ಮತ್ತೆ ಹೂ ಇಸ್ ಅ ಚೇರ್ ಪರ್ಸನ್ ರವಿ ಮಿಟಲ್ ನಬ್ಕಾರಿ. ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದ್ರೆ 10 ಮೆಂಬರ್ಸ್ ಇರ್ತಾರೆ. ಸೊ ಕಂಪನೀಸ್ಗೆ ಟೈಮ್ ಲೈನ್ ಕೊಟ್ಟಿರ್ತಾರೆ 180 ಡೇಸ್, ಎಕ್ಸ್ಟೆಂಡಬಲ್ ಬೈ 90 ಡೇಸ್. 180 ಡೇಸ್ ಕೊಟ್ಟು ಮತ್ತೆ 90 ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ. ರಿಕ್ವೈರ್ಸ್ ಮೆಜಾರಿಟಿ ಆಫ್ ಆಲ್ ಕ್ರೆಡಿಟರ್ಸ್ ಅಗ್ರಿ. ಕ್ರೆಡಿಟರ್ಸ್ ಅಗ್ರಿ ಮಾಡಿದ್ರೆ 90 ಡೇಸ್ ಎಕ್ಸ್ಟ್ರಾ ಕೊಡ್ತಾರೆ. ಅದೇ ಸ್ಟಾರ್ಟ್ಅಪ್ಸ್ ಮತ್ತೆ ಸ್ಮಾಲ್ ಕಂಪನೀಸ್ ಅಂದ್ರೆ ಅವ್ರ ಅಸೆಟ್ಸ್ ಇಸ್ ಲೆಸ್ ದೆನ್ 1 crore ಆಗಿರುತ್ತೆ ಅಂಡ್ ದೇರ್ ಥ್ರೆಶೋಲ್ಡ್ ಇಸ್ 1 lakh to 1 crore ಇರುತ್ತೆ. ದೇ ಮಸ್ಟ್ ಬಿ ಕಂಪ್ಲೀಟೆಡ್ ವಿತ್ ಇನ್ 90 ಡೇಸ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಪೇ ಮಾಡ್ಬೇಕಾಗುತ್ತೆ. ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು 45 ಡೇಸ್. ಸ್ಮಾಲ್ ಕಂಪನೀಸ್ಗೆ 90 ಡೇಸು, ಎಕ್ಸ್ಟೆಂಡ್ 45 ಡೇಸು. ಬಿಗ್ ಕಂಪನೀಸ್ಗಾದ್ರೆ 180 ಡೇಸು, ಎಕ್ಸ್ಟೆಂಡೆಡ್ ಟು 90 ಡೇಸ್. ಸೊ ಇದರಲ್ಲಿ ಬ್ಯಾಂಕ್ ಕರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಅಡ್ಜುಡಿಕೇಟರ್ಸ್ ಯಾರು ಅಂತಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇದ್ರಲ್ಲಿ ಜಾಸ್ತಿ ಅಬ್ರಿವೇಷನ್ಸ್ NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಕೇಳ್ತಾರೆ. DRT ಇಸ್ ಎ ಡೆಟ್ ರಿಕವರಿ ಟ್ರಿಬ್ಯುನಲ್. ಸೊ ಇದು ಬಂದು ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಸ್ ಯಾವ್ದಾದಕ್ಕೆ ಬರುತ್ತೆ ಅಂದ್ರೆ ಕಂಪನೀಸ್ಗೆ ಮತ್ತೆ LLPsಗೆ ಬರುತ್ತೆ. ಡೆಟ್ ರಿಕವರಿ ಟ್ರಿಬ್ಯುನಲ್ ಬಂದು ಇಂಡಿವಿಜುವಲ್ ಮತ್ತೆ ಪಾರ್ಟ್ನರ್ಶಿಪ್ಸ್ಗೆ ಬರುತ್ತೆ. ಇದ್ರಲ್ಲಿ ಕ್ವಶನ್ ಕೇಳೋದು ಅಬ್ರಿವೇಷನ್ಸ್. ಬಟ್ ಇನ್ ಕೇಸ್ ಕಂಪ್ನಿನೂ ಮತ್ತೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಸ್ ಯಾರ್ ಅಂಡರ್ ಅಲ್ಲಿ ಬ್ಯಾಂಕ್ ಕರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಅಡ್ಜುಡಿಕೇಟರ್ ಅಲ್ಲಿ ಬರ್ತಾರೆ ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಪ್ರಕಾರ ಬರ್ತಾರೆ. ಇಂಡಿವಿಜುವಲ್ ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ಸ್ ಡೆಟ್ ರಿಕವರಿ ಟ್ರಿಬ್ಯುನಲ್ ಅಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಬಗ್ಗೆ ಮಾಡ್ತೀನಿ. ಸೊ ಇಷ್ಟೇನಾದ್ರೂ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಇವತ್ತಿನ ಕ್ಲಾಸ್. ಸೊ ಇದನ್ನ ಸರ್ ನಾನು ಆಮೇಲೆ ನೋಡ್ಬಿಟ್ಟು ಆಸ್ ಸೂನ್ ಕ್ಲಾಸ್ ಆದ ತಕ್ಷಣ ಆರ್ಡರ್ ಆಫ್ ಪೇಮೆಂಟ್ ನಾನು ನೋಡ್ಬಿಟ್ಟು ನಾನು ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ ಸರ್. ಏನು ಡೌಟ್ ಇಲ್ವಾ? ಕ್ಲಾಸ್ ವೈಂಡ್ ಅಪ್ ಮಾಡ್ಲಾ? Yes, ma'am. ಓಕೆ ಸರ್. ಓಕೆ Yes, ma'am. Okay. ಓಕೆ ಸರ್, ಥ್ಯಾಂಕ್ ಯು.